आम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नेतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः ಚಿಂತೆಯೇ ತಮ್ಮ ಅಂತ. ಈಗ ದ್ವಾದಶ ಸ್ಕಂದ, ಕೊನೆಯ ಸ್ಕಂದ. ಅದಕ್ಕೆ ಅತಿ ಕಡಿಮೆ, ಬೇರೆ ಕಡೆ ಎಲ್ಲ ಹೇಳಿರೋದ್ರಿಂದ ಸ್ವಲ್ಪ ಬರೆದಿದ್ದಾರೆ ಅಷ್ಟೇ. ಅದು ಅತ್ಯಂತ ಮುಖ್ಯ ವಿಚಾರದ ಬಗ್ಗೆ ನಿರ್ಣಯ ಹೇಳ್ತಾ ಇದ್ದಾರೆ. 1-2ಕ್ಕೆ ಬರೋದಿಲ್ಲ. 3ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ. ಪೃಥುಃ ಪುರೂರವ ಗಾಧಿರ್ಭರತೋ ನಹುಷೋ ಅರ್ಜುನಃ ಮಾಂಧಾತ ಸಗರೋ ರಾಮಃ ಖಟ್ವಾಂಗೋ ಧುಂಧುಃ ರಘುಃ. ಎಲ್ಲ ರಾಜರಗಳ ಹೆಸರನ್ನು ಹೇಳಿದರು. ಜೀವವಿಷ್ಣೋರಭೇದಶ್ಚ ದೇಹಯೋಗ ವಿಯೋಜನೆ ವಿಷ್ಣೋರ್ದುಃಖಂ ಮಣಿತ್ವಾದಿ ಪರಾಭಾವಸ್ತಥೈವ ಚ ಸ್ವಾತಂತ್ರ್ಯಂಚ ವೇದಾದೌ ಉಕ್ತೌ ಅದ್ಭಾಸತೆ ವಿಭೋಃ ಕ್ವಚಿತ್ ಕ್ವಚಿತ್ ವಿಮೋಹಾಯ ದೈತ್ಯಾದೀನಾಂ ದುರಾತ್ಮನಾಂ ಇತಿ ಬ್ರಹ್ಮಾಂಡೇ. ಜೀವವಿಷ್ಣೋರಭೇದಶ್ಚ ದೇಹಯೋಗ ವಿಯೋಜನೆ ವಿಷ್ಣೋರ್ದುಃಖಂ ವ್ರಣಿತ್ವಾದಿ ಪರಾಭವಃ ತಥೈವ ಚ ಅಸ್ವಾತಂತ್ರ್ಯಂಚ ವೇದಾದೌ ಉಕ್ತವದ್ ಭಾಸತೆ ವಿಭೋಃ ಕ್ವಚಿತ್ ಕ್ವಚಿತ್ ವಿಮೋಹಾಯ ದೈತ್ಯಾದೀನಾಂ ದುರಾತ್ಮನಾಂ ಇತಿ ಬ್ರಹ್ಮಾಂಡೇ. ಇವೆಲ್ಲ ಏನು ಮೋಹಕ ವಿಷಯಗಳು ಬ್ರಹ್ಮ ಪುರಾಣದಲ್ಲಿ ಬಂದಿರುತ್ತೆ ಅಂದರೆ, ಪೂರ್ವಪದರ ಅದೆಲ್ಲ ದೇವರ ಸನ್ನಿಧಾನ ಅಂತ ಹೇಳಿಬಿಡ್ತಾರೆ. ನೋಡೋದಕ್ಕೆ ಮೇಲ್ನೋಟಕ್ಕೆ ದೇವರು ಅಂಥೇಳಿ ಅಲ್ಲ. ಜೀವ ವಿಷ್ಣೋರ ಅಭೇದಶ್ಚ, ಜೀವ ಮತ್ತು ದೇವ ಇಬ್ಬರಿಗೂ ಅಭೇದ ಹೇಳೋದು. ದೇಹಯೋಗ ವಿಯೋಜನೆ, ದೇವರಿಗೂ ಹುಟ್ಟಿದೆ, ವಿಯೋಜನೆ ಸಾವಿದೆ ಅಂತ ಹೇಳೋದು. ವಿಷ್ಣೋರ ದುಃಖಂ, ವಿಷ್ಣುವಿನ ದುಃಖ ಇದೆ ಅಂತ ಹೇಳೋದು. ವ್ರಣಿತ್ವಾದಿ, ವ್ರಣ ಅಂದರೆ ಗಾಯ, ಅದಾಗೋದು ಅಂತ ಹೇಳೋದು. ಪರಾಭಾವ ಸೋಲಿದೆ, ಪರಶುರಾಮದೇವ ಸೋತರು ಅಂತ ಹೇಳೋದು ಎಲ್ಲ. ತಥೈವ ಚ ಅಸ್ವಾತಂತ್ರ್ಯಂಚ, ಕೆಲವೊಮ್ಮೆ ದೇವರು ಸ್ವತಂತ್ರನಲ್ಲ ಅಂತ ಹೇಳೋದು. ವೇದಾದೌ ಮುಕ್ತವದ್ಭಾಸತೆ ವಿಭೋಃ, ವೇದಾದಿಗಳಲ್ಲಿ ಹೇಳಿದಂತೆ ಕಾಣಿಸ್ತಾ ಇದೆ. ಅಂಬರೀಷನ ಪ್ರಸಂಗದಲ್ಲೇ ಹೋಗ್ತಾರೆ ದುರ್ವಾಸರು, ದೇವರ ಹತ್ರ ಹೋದಾಗ ಆಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಯುವದ್ವಿಜ, ನಾ ಅಸ್ವತಂತ್ರ ನಾನು ಅಂತ ಹೇಳಿದಾಗ ಅವೆಲ್ಲ ಏನಿದು ಕ್ವಚಿತ್ ಕ್ವಚಿತ್ ವಿಮೋಹಾಯ, ಇವೆಲ್ಲ ಅಲ್ಲಲ್ಲಿ ಅದಕ್ಕೆ ಹೇಳ್ತಾರೆ ಅಂದರೆ ದೈತ್ಯಾನಾಂ ವಿಮೋಹಾಯ ದುರಾತ್ಮನ, ದುಷ್ಟರು ಸರಿಯಾದ ತತ್ವ ತಿಳಿಬಾರ್ದು, ಸರಿಯಾದ ಉತ್ತರ ಬಂದರೆ ಪಾಸಾಗಬೇಕಾಗತ್ತು. ಅವನು ಪಾಸಾದರೆ ಲೋಕಕ್ಕೆ ಸಮಸ್ಯೆ ಇದೆ. ಆದ್ದರಿಂದ ಅದಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳದೆ ಎಲ್ಲರೂ ಸೀಟ್ ಕೊಡೋದಿಲ್ಲ. ಕ್ಯಾರೆಕ್ಟರ್ ಇಲ್ಲದೆ ಹೋದರೂ ಕೊಡ್ತಾರೆ, ಅದೇ ಸಮಸ್ಯೆ ಆಗುತ್ತೆ. ಸರಿಯಾಗಿ ಜವಾಬ್ದಾರಿ ಹೊತ್ಕೊಟ್ರೆ ಏನಾಗುತ್ತಾಗ ಎಷ್ಟೊತ್ತಿಗೆ ಅಲ್ಲೇ ಎಲಿಮಿನೇಟ್ ಆಗಿಬಿಡ್ತಾರೆ. ಇತಿ ಬ್ರಹ್ಮಾಂಡೇ ಇತಿ ಶ್ರೀ ದ್ವಾದಶಸ್ಕಂಧ ತಾತ್ಪರ್ಯೆ ತೃತೀಯೋ ಅಧ್ಯಾಯ. ಭಿನ್ನೇ ಮಯಾ ಯಥಾ ಆಕಾಶಃ ಆಕಾಶಸ್ಯಾತ್ ಯಥಾ ಪುರಾ ಏವಂ ದೇಹೇ ಮೃತೆ ಜೀವೋ ಬ್ರಹ್ಮ ಸಂಪದ್ಯತೆ ಪುನಃ. ಇದು ಗೊಂದಲ ಹುಟ್ಟಿಸ್ತಕ್ಕಂಥ ಒಂದು ಶ್ಲೋಕ. ಘಟೇ ಭಿನ್ನೇ ಯಥಾ ಆಕಾಶಃ ಆಕಾಶಸ್ಯಾತ್ ಯಥಾ ಪುರಾ ಏವಂ ದೇಹೇ ಮೃತೆ ಜೀವಃ ಬ್ರಹ್ಮ ಸಂಪದ್ಯತೆ ಪುನಃ. ಘಟೇ ಭಿನ್ನೇ, ಘಟ ಒಡೆದೋದ ಮೇಲೆ ಯಥಾ ಆಕಾಶ ಆಕಾಶಸ್ಯಾತ್, ಆಕಾಶನೇ ಹೊರತೇನು ಆಕಾಶ ಸೃಷ್ಟಿಯಾಗಿದ್ದೇನಲ್ಲ, ಘಟದ ಉಪಾಧಿಯಿಂದಾಗಿ ಏನಾಗಿತ್ತದು ಘಟಾಕಾಶ ಅಂತ ಅನಿಸ್ತಾ ಇತ್ತು. ಆಮೇಲೆ ಆಕಾಶ ಆಯಿತು ಅಷ್ಟೇ. ಯಥಾಪುರ ಮೊದಲಂತ ಹಾಗೆ ಆಕಾಶವಾಗಿ ಬಿಡುತ್ತೋ ಹಾಗೆ ಏವಂ ದೇಹೇ ಮೃತೆ ಜೀವ, ಈಗ ದೇಹ ಸತ್ತ ಮೇಲೆ ಜೀವ ಬ್ರಹ್ಮ ಸಂಪದ್ಯತೆ, ಮತ್ತೆ ಬ್ರಹ್ಮನಾಗಿ ಬಿಡ್ತಾನೆ. ಹೇಗಿದೆ ಇವರಿಗೆ ಜೀವ ಬ್ರಹ್ಮ ಉಪಾಧಿ ಎಲ್ಲವರಿಗೆ ಮ್ಯಾಚ್ ಆಗಾಗಿದೆ. ಅರ್ಥ ಆಯ್ತಾ? ಅವ್ರು ಕೇಳ್ತಾರೆ, ಹಾಗಲ್ಲ ಅರ್ಥ. ಘಟೇ ಭಿನ್ನೇ ಯಥಾಕಾಶ ಆಕಾಶಸ್ಯಾತ್ ಯಥಾ ಪುರ ಏವಂ ದೇಹೇ ಮೃತೆ ಜೀವೋ ಬ್ರಹ್ಮ ಸಂಪದ್ಯತೆ ಪುನಃ. ಮಹಾಕಾಶೋ ಬಹಿಸ್ಥಶ್ಚ
ಘಟಾದ್ಯಂತಶ್ಚ ಏವ ಚ ದ್ವೇಧಾ ಸಮುದಿತೋ ಅನ್ಯೌ ಚ ದ್ವಾವಾಕಾಶೌ ಪ್ರಕೀರ್ತಿತೌ ಮಹಾಕಾಶ ಬಹಿಸ್ತಶ್ಚ ಹೊರಗಿಂದು ಮಹಾಕಾಶ ಇದು ಘಟಾಕಾಶಾದಿ ಹೆಸರುಗಳಿವೆಲ್ಲ ಕೂಡ ದ್ವೇಧಾ ಸಮುದಿತ ಅನ್ಯೌ ಇವೆರಡು ಕೂಡ ಸಾಮಾನ್ಯವಾಗಿ ಹೇಳೋದುಂಟು ದೌವಾಕಾಶವು ಪ್ರಕೀರ್ತಿತವು ಇವೆರಡು ಆಕಾಶಗಳ ಹಿಡಿದಾಗಾಯಿತು ಆದರೆ ಘಟರೂಪ ತದನ್ಯಶ್ಚ ಮಹಾಕಾಶಾತ್ ಪರೋ ಲಘು ಘಟಾಕಾಶ ಚಿಕ್ಕದು ಮಹಾಕಾಶ ಭಾರಿ ದೊಡ್ಡದು ಇದು ಲಘು ಯಥಾಕಾಶ ಆಕಾಶಸ್ಯ ಘಟವು ಭಿನ್ನವಾದಾಗ ಆಕಾಶ ಮತ್ತೆ ಹಾಗೆ ಆಕಾಶ ಆಗುತ್ತೋ ಜೀವನಾಗಿದ್ದ ಬ್ರಹ್ಮ ಮತ್ತೆ ಬ್ರಹ್ಮನಾಗಿಬಿಡ್ತಾನೆ. ಆಕಾಶ ನಮಗೇನು ಅನಿಸ್ತು ಇದು ಬೇರೆ ಆಕಾಶ ಅದು ಬೇಕಾದ್ರೆ ಅನಿಸಿತ್ತು. ಈಗ ಎಲ್ಲ ಬಿದ್ದೋದ್ರೆ ಏನಾಯ್ತಾಗ ಮತ್ತೆ ಆಕಾಶ ಆಯಿತು. ಅದೇ ರೀತಿಯೇ ಈ ದೇಹ ಅನ್ನೋದೇ ಉಪಾಧಿ. ಈ ಘಟ ಉಪಾಧಿ, ಘಟದ ಉಪಾಧಿ ಇದ್ದಾಗ ಏನಾಗಿತ್ತದು ಘಟಾಕಾಶ ಅಂತ ಆಗ್ತಾಯಿತ್ತು. ಯಾವಾಗ ಘಟ ಹೋಯಿತು ಉಪಾಧಿ ಹೋಯಿತು ತಕ್ಷಣ ಏನಾಯ್ತಾಗ ಆಕಾಶ ಗೊತ್ತಾಯ್ತಾ ಅಂತ ಅರ್ಥದೆ. ಆಕಾಶ ಆಕಾಶ ಬ್ರಹ್ಮ ಜೀವಾಜಿ ಮತ್ತೆ ಬ್ರಹ್ಮನಾಗ್ತಾನೆ ಅಂತ ವಾದ ನೋಡೋದಕ್ಕಾಗಿದೆ. ಇದೇ ಬಂದಿರೋ ಅದು ಉತ್ತರ ಕೊಡ್ತಾರೆ. ಈಗ ಬಂದಿದ್ದಕ್ಕೆ ಅವತ್ತೆಲ್ಲ ಉತ್ತರ ಕೊಟ್ಟು ಹೇಳ್ತಾರೆ. ಉತ್ತರ ಆ್ಯಕ್ಚುಲಿ ಇದೇನು ತಿಳ್ಕೊಂಡ್ಬಿಟ್ಟು ತಮ್ಮ ಸಿದ್ಧಾಂತ ಅಂತ ತಿಳ್ಕೊಂಡ್ರು. ಅಲ್ಲ, ನಮ್ಮ ಸಿದ್ಧಾಂತ. ಘಟರೂಪ ತದನ್ಯಶ್ಚ ಮಹಾಕಾಶಾತ್ ಪರೋ ಲಘು ಮಹಾಕಾಶವದೇವತ್ರ ಪರಮಾತ್ಮ ಸನಾತನಃ. ಮಹಾಕಾಶ ಅಂದರೆ ಯಾರೋ ಪರಮಾತ್ಮ. ಘಟಾಂತಸ್ಥ ಮಹಾಕಾಶ ಪ್ರತಿಭಾ ಅಂತರ್ಗತೋ ಹರಿಹಿ. ಘಟಸ್ಥ ಘಟ ಅಂತಸ್ಥ ಘಟದೊಳಗೆ ಮಹಾಕಾಶ ಇದೆಯಲ್ಲ, ಪ್ರತಿಮೆಯೊಳಗಿನ ದೇವರಿದ್ದಾಗ. ಪ್ರತಿಮೆಯೊಳಗಿನ ದೇವರು ಅಂದರೆ ಪ್ರತಿಮೆನೇ ದೇವರ ಅಲ್ಲ. ಅದೇ ರೀತಿಯಲ್ಲಿ ಘಟನ ಇಲ್ಲಿ ಪ್ರಶ್ನೆ ಇರೋದು ಘಟನೆ ಆಕಾಶನ ಅಲ್ಲ, ಘಟದ ಒಳಗೆ ಆಕಾಶ. ಜೀವಾಂತರ್ಗತನಾದ ಪರಮಾತ್ಮ ದೇಹ ಹೋದ್ಮೇಲೆ ಜೀವನಿಗೆ ಏನು ಮಾಡ್ತಾನೆ? ಬಿಂಬರೂಪಿಯಾದ ಪರಮಾತ್ಮ ಅಲ್ಲೇ ಇರ್ತಾನೆ ಹೊರತು ಏನಾಗೋದಿಲ್ಲ, ಪ್ರತ್ಯೇಕ ಕಾಣಿಸ್ತಾನಾಗ ಅಷ್ಟೇ ಹೊರತು ಇದು ಅದೇ ಆಗ್ತಾನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಘಟಸ್ಯ ಅಂತರ್ಗತ ಆಕಾಶೋ ಮಹಾಕಾಶಾತ್ ಪರೋಮತಃ. ಘಟದೊಳಗಿನ ಆಕಾಶ ಇಲ್ಲಿ ದೃಷ್ಟಾಂತ ಕೊಡಬೇಕಾದ್ರೆ ಮೊದಲೇ ದಹಿ ದೃಷ್ಟಾಂತೆ ಸರ್ವಸಾಮ್ಯ. ಇಲ್ಲಿ ಏನೋ ಉಪಾಧಿಯಿಂದಾಗಿ ಘಟಾಕಾಶ ಮಠಾಕಾಶ ಅಂತ ಬಂದಿತ್ತು, ಉಪಾಧಿರು ಹೋಯಿತು ಅಂತ ಹೇಳಿದರು. ಆ ರೀತಿ ಆಗಿದ್ದರೆ ನಿಜವಾಗ್ಲೂ ಉಪಾಧಿಯಿಂದ ಬಂದೇ ಇಲ್ಲ. ಜೀವ ಎಲ್ಲಿಂದ ಬಂದಿಲ್ಲ? ಉಪಾಧಿಯಿಂದ ಬಂದಿಲ್ಲ. ಅದಕ್ಕೇನೆ ಬಿಂಬ ಪ್ರತಿಬಿಂಬ ಭಾವ ಹೇಳಿ ಉಪಾಧಿ ಅಲ್ಲ, ಅದು ಸ್ವರೂಪನೇ ಉಪಾಧಿ. ಆದ್ದರಿಂದ ಎಂದೂ ಕೂಡ ಏನಾಗೋದಿಲ್ಲ. ಉಪಾಧಿ ಹೋದರೆ ಸರಿಯೇ. ಹಾಲಿಗೆ ಔಪಾಧಿಕವಾಗಿ ಬಿಳಿ ಬಣ್ಣ ಬಂದಿದೆ ಅಂದರೆ ಉಪಾಧಿ ಸರಿ, ಅದು ಹೋಗಿ ತೋರಿಸಾಗಿದ್ರೆ ಬಿಳಿ ಬಣ್ಣ ಹೋಗಲಿಲ್ಲ, ಅದು ಉಪಾಧಿ ಅಂತ ಆಗಲಿಲ್ಲ. ಸ್ವರೂಪದಲ್ಲೇ ಇದೆ, ಅದನ್ನು ಕರಿ ಆಗಿದೆ. ಸ್ವರೂಪನೇ ಉಪಾಧಿ ಅಂದರೆ ಕರಿ. ಅದು ಸ್ವರೂಪ ಭಿನ್ನವಾದ ಉಪಾಧಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅದಕ್ಕೆ ಘಟಸ್ಯ ಅಂತರ್ಗತ ಆಕಾಶೋ ಮಹಾಕಾಶಾತ್ ಪರೋಮತಃ. ಘಟದೊಳಗಿನ ಆಕಾಶ ಹೊರಗಿನ ಆಕಾಶಕ್ಕಿಂತ ಏನದು ಭಿನ್ನವಾಗಿದೆ. ಘಟ ಇರೋರಿಗೂ ಭಿನ್ನವಾಗೇ ಇದೆ. ಇಲ್ಲಿ ಸ್ವಾರಸ್ಯ ಇರೋದೇನೆಂದರೆ ಘಟಾಕಾಶ ಪಟಾಕಾಶ. ಘಟದಲ್ಲಿ ಎಂಥ ಉಪಾಧಿ ಅದು? ಅನಿತ್ಯ ಉಪಾಧಿ. ಅನಿತ್ಯ ಉಪಾಧಿ ಆದ್ದರಿಂದ ಯಾವಾಗ ಒಡೆದೋಯ್ತೋ ಅದು ಒಂದಾಗ್ಬಿಡುತ್ತೆ. ಅದು ನಿತ್ಯೋಪಾಧಿ ಇದ್ದಾಗ ಹೋಗೋದೇ. ನಿತ್ಯೋಪಾಧಿ ಪ್ರಶ್ನೆ ನಾವು ಹೇಳ್ತಾರೋ ಅದನ್ನೇನೆ. ನಿತ್ಯೋಪಾಧಿ ಬೇರೆ, ಅನಿತ್ಯೋಪಾಧಿ. ಬಿಂಬ ಪ್ರತಿಬಿಂಬಗಳಲ್ಲಿ ಎರಡಿದೆ. ಒಂದು ಉಪಾಧಿ ಅನಿತ್ಯವಾದರೆ ಕನ್ನಡಿ ಉಪಾಧಿ, ಅದು ಒಡೆದೋದ್ರೆ ಹೋಯಿತು. ಆದರೆ ನಿತ್ಯೋಪಾಧಿ ಆದರೆ ಇಲ್ಲಿ ಉಪಾಧಿ ಯಾವುದು? ಜೀವನ ಸ್ವರೂಪನೇ ಉಪಾಧಿ ಆದ್ದರಿಂದ ಏನಾಗೋದಿಲ್ಲ, ಎಂದು ಹೋಗೋ ಪ್ರಶ್ನೆ. ಹೋದರೆ ಜೀವನೇ ಹೋಗಬೇಕಾ ಹೊರತು ಏನಾಗೋದಿಲ್ಲ. ಉಪಾಧಿ ಆ ಜೀವ ಬೇರೆ ಅಲ್ಲ. ಅದು ನಿತ್ಯೋಪಾಧಿ ಬೇರೆ, ತಾತ್ಕಾಲಿಕ ಉಪಾಧಿ ಬೇರೆ. ತಾತ್ಕಾಲಿಕ ಉಪಾಧಿ ಅಂತ ತಿಳ್ಕೊಂಡಿದ್ದಾರೆ, ಅಲ್ಲ ನಿತ್ಯೋಪಾಧಿ. ಆದ್ದರಿಂದ ಉಪಾಧಿ ಶಬ್ದ ಉಪಯೋಗಿಸಲೇಬಾರದ ಅರ್ಥದಲ್ಲಿ. ಅಕಸ್ಮಾತ್ ಉಪಯೋಗಿಸಿದರೆ ನಿತ್ಯೋಪಾಧಿ ಆದ್ದರಿಂದ ಸ್ವರೂಪ ಅಂತಲೇ ಅರ್ಥ, ಬೇರೆ ಅಲ್ಲ. ಅದು ಬರೋ ಉಪಾಧಿ ಅವ್ರು ಹೇಳೋದ. ಹೌದು ಹೊಂದುತ್ತೆ. ಅವ್ರ ಪ್ರಕಾರ ಹೊಂದುತ್ತೆ. ಆ್ಯಕ್ಚುಲಿ ಏನಲ್ಲ, ಆ ಥಿಯರಿನೇ ತಪ್ಪಿದೆ. ಈ ದೃಷ್ಟಾಂತ ಇವರು ಏನು ಮಾಡಿ ದೃಷ್ಟಾಂತದಿಂದ ಯಾವುದೋ ಸಿದ್ಧಾಂತ ತರಬಾರ್ದು. ಸಿದ್ಧಾಂತಕ್ಕೆ ದೃಷ್ಟಾಂತನೇ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಬೇಕೆ ಹೊರತು ಅದನ್ನು ಸೃಷ್ಟಿ ಮಾಡಬಾರ್ದು. ಅದು ಹೇಳ್ತಾರೆ, ಇನ್ನು ಮುಗಿದಿಲ್ಲ, ಅದು ಇನ್ನೂ ಮುಗಿದಿಲ್ಲ. ಅದೇ ತದ್ವದ್ ದೇವಾದಯ ಸರ್ವೇ ಜೀವ ಮುಕ್ತ್ಯುಪಯೋಗಿನಃ ತಮೋಗಾಶ್ಚೈವತೆ ಸರ್ವೇ ಘಟರೂಪವತ್
ನರಾಹ ಇತಿ ತತ್ವಸಂಹಿತಾಯ. ಇಲ್ಲಿ ಉಪಾಧಿಯಿಂದಾಗಿರೋದೇನು, ಒಬ್ಬ ಸಾತ್ವಿಕ ಜೀವ ಉಪಾಧಿಯಿಂದಾಗಿ ಏನು ಕಾಣ್ತಿದ್ದಾನೀಗ, ಕೆಟ್ಟದಾಗಿ ಕಾಣಿಸ್ತಾ ಇದ್ದಾನೆ. ಯಾವುದೇನು ಲಿಂಗದೇಹ ಇತ್ಯಾದಿ ಸೇರಿದ್ರಿಂದ ಅದು ಹೋದ ತಕ್ಷಣ ಹೇಗೆ ಕಾಣಿಸ್ತಾನೆ ಅವನು ಶುದ್ಧ. ಇದು ಆ ದೃಷ್ಟಾಂತ ಹೊರತು ಈ ದೃಷ್ಟಾಂತ ಅಲ್ಲ. ಬ್ರಹ್ಮ ಸಂಪತ್ತೆ, ಬ್ರಹ್ಮ ಅಂದ್ರೇನೀಗ ದೋಷ ಇಲ್ಲದ ಜೀವ. ಬ್ರಹ್ಮ ಶಬ್ದಕ್ಕೆ ಎಷ್ಟು ಅರ್ಥ ಹೇಳಿದ್ದಾರೆ, ಜೀವ, ಮಹಾಲಕ್ಷ್ಮಿಯ ಮುಕ್ತರು, ಎಷ್ಟು ಅರ್ಥ ಹೇಳಿದ್ದಾರೆ. ಇದು ಬ್ರಹ್ಮನಾಗ್ತಾನೆ ಅಂದರೆ ಜೀವ ಶುದ್ಧ ಜೀವನಾಗ್ತಾನೆ ಅಂತ ಅರ್ಥನೇ ಹೊರತು ಏನಲ್ಲ ಇದಾಗ್ತಾ ಇದೆ. ಹಿತ್ತಾಳೆ ಪಾತ್ರೆ ಚೆನ್ನಾಗಿ ತೊಳೆದ್ರೆ ಸೊಳ್ಳೆ ಹಿತ್ತಾಳೆ ಪಾತ್ರೆ ಆಯ್ತು ಅವ್ರದ್ದು, ಏನಾಗಲಿಲ್ಲ ಅದು ಸುವರ್ಣ ಆಗೋದಿಲ್ಲ. ಬಟ್ ಸುವರ್ಣದ ಕಾಣಿಸುತ್ತೆ ಅಷ್ಟೇ ಹೊರತು ಏನಲ್ಲ ಅದು ಸುವರ್ಣ ಅಲ್ಲ. ಆ ಎಕ್ಸಾಂಪಲ್ ಏನು ಮಾಡಿಬಿಟ್ರಿ ಇವರೀಗ ಬೇರೆ ರೀತಿ ಟ್ವಿಸ್ಟ್ ಮಾಡಿದ್ರು. ಅದಕ್ಕೆ ಪೂರ್ವ ಹಿಂದೆ ಮುಂದೆ ನೋಡ್ಬೇಕು. ಅದಕ್ಕೆ ಹಿಂದೆ ಮುಂದೆ ತತ್ವಮಸಿನೇ ಹಿಂದೆ ಮುಂದೆ ನೋಡಿದಾಗ ಅಪಾರ್ಥ ಕೊಡುತ್ತೆ. ನೋಡಿದ ತಕ್ಷಣ ಅತತ್ವಮಸಿ. ಹಾಂ ಅಲ್ಲ, ಇನ್ನೂ ಭಾರಿ ಏನು ಸತ್ತೋದ್ರೆ ಹೌದೌದು, ಅವಾಗೇನಾಗುತ್ತೆ, ಸತ್ತೋದ್ರೆ ಆಗುತ್ತೆ. ಸಾಧನೆ ಹತ್ತಕ್ಕೆ ಬೇಕಾಗಿದೆ. ತಿಳ್ಕೊಳ್ಳಿ ಅಂತ ಯಾಕಷ್ಟು ಕೂಗಾಡ್ತೀರಿ ನೀವೀಗ, ಹೇಗೂ ಸಾಯ್ತದೆ ಒಮ್ಮೆ ಆಗುತ್ತೆ. ನೀವೇನು ಮಾಡಬೇಕಾಗಿದೆ ಈಗ ಅಷ್ಟೇ. ಇದೆಲ್ಲ ಸುಮಾರು ವಯಸ್ಸಾದ್ಮೇಲೆ ಬುದ್ಧಿ ಬರುತ್ತೆ ಅಂದರೆ ವಯಸ್ಸಾದ್ರೆಲ್ಲ ಬುದ್ಧಿವಂತರಾಗ್ತಾರೆ ತಿಳ್ಕೊಳಕ್ಕಾಗತ್ತೆ ಅಲ್ಲ. ಬುದ್ಧಿ ಇರೋರಿಗೆ ಪಕ್ವ ಆಗುತ್ತೆ ಹೊರತು ಉಳಿದ ಬುದ್ಧಿ ಇರುತ್ತೆ ಪಕ್ವವಾಗುತ್ತೆ. ಅಲಾಂಗ್ ವಿತ್ ಏಜ್ ಎಕ್ಸ್ಪೀರಿಯನ್ಸ್, ಓದಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಬಂದ್ಮೇಲೆ ಏನಾಗುತ್ತೆ ಅಂತ ಕ್ಲಾರಿಟಿ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಬೇರೆ ಅಲ್ಲ. ತದ್ವದ್ ದೇವಾಲಯ ಸರ್ವೇ ಜೀವ ಮುಕ್ತ್ಯುಪಯೋಗಿನ, ಮುಕ್ತಿ ಉಪಯೋಗಿನ. ಸಜ್ಜೀವರೆಲ್ಲ ಮುಕ್ತಿಗೆ ಅರ್ಹರಾಗಿದ್ದಾರೆ. ಅವರಲ್ಲಿ ಈ ರೀತಿ ಬದಲಾವಣೆ ಆಗುತ್ತೆ ಹೊರತು ಇವರಲ್ಲಿ ಆಗೋದಿಲ್ಲ. ತಮೋಗಾಶ್ಚೈವ ಏ ಸರ್ವೇ. ಒಬ್ಬ ಬಿಸಿ ಹಾಲು ನೋಡಿದಾಗ ಸಿಟ್ಟು ಬಂತು ಅವ್ನು ಬಿಸಾಕೋಗ್ಬಿಟ್ಟು ಏನು ಇದು ಕೊಡೋಕ್ಕಾಗತ್ತೆ, ಸ್ವಲ್ಪ ಕಾಯ ಸರಿ ಹೋಗುತ್ತೆ ಅಂಥೇಳಿ. ಆಮೇಲೆ ನೋಡಿದ್ರೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಬಿಸಿ ಬಂತು. ಗೊತ್ತಾಯ್ತಾ, ಅಲ್ಲೇನಾಗಿತ್ತದು, ಬಿಸಿ ಹೋಗುತ್ತೆ ಅಂತ ಕಾಯ್ತಾ ಕೂತ್ರೆ ಸರಿಗೋಯ್ತು, ಬಣ್ಣ ಹೋಗುತ್ತೆ ಅಂತ ಕಾಯ್ತಾ ಕೂತ್ಕೊಂಡ, ಹೋಗಲೇ ಇಲ್ಲ. ನಿತ್ಯೋಪಾಧಿ ಅನಿತ್ಯೋಪಾಧಿ ವ್ಯತ್ಯಾಸ ಗೊತ್ತಾಗಬೇಕು. ಮತ್ತು ದೃಷ್ಟಾಂತವನ್ನು ಯಾವಾಗಲೂ ಕೂಡ ಒಂದು ಥಿಯರಿಯಿಂದ ಅರ್ಥ ಮಾಡ್ಕೋಬೇಕೇ ಹೊರತು ದೃಷ್ಟಾಂತನೇ ಥಿಯರಿ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಯಾವಾಗಲೂ ಅಷ್ಟೇ, ಎಲ್ಲ ಫಿಲಾಸಫಿಯಲ್ಲೂ ಹೋಗ್ತಾರೆ. ಎಕ್ಸಾಂಪಲ್ ಇಸ್ ನೋ ಪ್ರೂಫ್ ಅಂತ ಹೆಸರು. ಅದು ಯಾವುದೇ ದೃಷ್ಟಾಂತ ಕೂಡ ಸಿದ್ಧಾಂತದಕ್ಕೆ ಸಮರ್ಥನೆಗೆ ಸಾಧನೆ ಅಲ್ಲ. ಅದು ವಿವರಣೆ ಬೇರೆ, ಸಾಧನೆ ಬೇರೆ. ವಿವರಣೆಯಾಗಿ ಉಪಯೋಗಿಸ್ಬೇಕು, ಸಾಧನೆಯಾಗಿ ಉಪಯೋಗಿಸ್ಬಾರ್ದು. ತಮೋಗಾಶ್ಚೈವ ಯೇ ಸರ್ವೇ ಘಟರೂಪವತ್ ಘಟರೂಪ ಖನ್ನರಾಹ. ಇವರೆಲ್ಲ ಎಂಥವರು ತಮಯೋಗ್ಯರು ಅಂತ ಕೇಳಿದರೆ, ಅವರಿಗೆ ಘಟ ಇದ್ದಾಗ ಅವ್ರ ಸ್ವರೂಪನೇ ಉಪಾಧಿ ಅಂಟ್ಕೊಂಡ್ಬಿಟ್ಟಿದೆ. ಅವರಿಗೆ ಅಜ್ಞಾನ ಅಂಟ್ಕೊಂಡ್ರೆ ಎಂದು ಹೋಗೋದಿಲ್ಲ. ಆದ್ದರಿಂದ ಮುಕ್ತಿಯಲ್ಲೂ ಕೂಡ ಹೇಗಿರ್ತಾರೆ, ಅವರಿಗೆ ಮುಕ್ತಿ ಅಂದ್ರೇನು ಪೂರ್ತಿ ದುಃಖ ಅಂತ ಅರ್ಥ. ಬೇರೆ ಏನು, ಈ ಕರಿ ಬಟ್ಟೆ ಕೊಳೆಯಾಗಿತ್ತು ಅಂತ ಚೆನ್ನಾಗಿ ತೊಳೆದ್ರು, ಚೆನ್ನಾಗಿ ಇನ್ನೇನು ಬ್ರೈಟಾಗಿ ಕಪ್ಪು ಕಾಣಿಸುತ್ತೆ ಹೊರತು ಏನಾಗಲಿಲ್ಲ. ಅದು ಡಲ್ಲಾಗಿದ್ದು ಬ್ರೈಟ್ನ ಕಪ್ಪು ಇನ್ನೂ ಜೋರಾಗಿ ಕಾಣಿಸ್ತಾ ಅಷ್ಟೇ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಭಾಳ ಯೋಚನೆ ಮಾಡಬೇಕು. ಇತಿ ತತ್ವ ಸಂಹಿತಾಯ. ಈ ರೀತಿ ಯಾಕೆ ಬರೀತಾರೆ, ಈಗಲೇ ಹೇಳಿದರು. ಆ ರೀತಿ ಹೇಳೋ ಮೋಹನಕ್ಕೆ ಹೇಳ್ತಾರ ಆದ್ದರಿಂದ ಆಗಿದೆ. ಬರೀ ದೃಷ್ಟಾಂತ ಕೊಟ್ಟು ಹೇಳಿದಾಗ ಮೋಹಕನೇ, ಆ ದೃಷ್ಟಾಂತ ತಿಳಿ ಹಾಗೆ ಹೇಳಿದಾಗ ಅದು ಮೋಹಕ ಅಲ್ಲ. ತಮೋಗಾಶ್ಚೈವ ಯೇ ಸರ್ವೇ ಘಟಾರೂಪವತ್ ನರಾಹ. ಘಟರೂಪ ಖವತ್, ಘಟರೂಪ ಖವತ್ ಅಂದ್ರೇನು, ಘಟಾಕಾಶದಂತೆ ಅಂತ ಕರ್ತ. ಘಟನೂ ನಿತ್ಯ, ಅವ್ರ ಸ್ವರೂಪನೇ ನಿತ್ಯ. ಆದ್ದರಿಂದ ನಿತ್ಯೋಪಾಧಿ ಅಂತ ಹೇಳಿದ ಮೇಲೆ ಸಜ್ಜನರಿಗೆ ಸಾತ್ವಿಕವಾದಂಥ ಸ್ವರೂಪ ನಿತ್ಯ, ತಮಯೋಗ್ಯರಿಗೆ ತಾಮಸ ರೂಪನೇ ನಿತ್ಯ. ಆದ್ದರಿಂದ ಅದು ಅಲ್ಲಿಗೆ ನಿಲ್ಲಿಸಬಾರ್ದು. ಇವರಿಗೆ ಆ ರೂಪ, ಇವರಿಗೆ 5-6 ವೆರೈಟಿ ಪಾತ್ರೆ ಹಾಕಿದ್ದಾರೆ. ಹಿತ್ತಾಳಿ ತಾಮ್ರ ಅವೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಎಲ್ಲ ತೊಳ್ಕೊಟ್ರು, ಎಲ್ಲ ಬಳ 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 ಹೊಡಿತಾ ಇವೆ. ಬಟ್ ಯಾವುದೂ ಇಂಟರ್ಚೇಂಜ್ ಆಗಿಲ್ಲ. ಇಂಟರ್ಚೇಂಜ್ ಆಗಿಲ್ಲ ಏನು ಮಾಡ್ತಿದ್ರು, ಯಾವುದೋ ಕಾಪರ್ ಕೊಟ್ಟು ಬಂಗಾರ ಮಾಡ್ತಾರೆ, ಅದೆಲ್ಲ ಸಾಧ್ಯ ಆಗಿಲ್ಲ. ಉಪಾಧಿ ಹೋಗೋದು ಅಷ್ಟೇ ಅದ್ರ ಕೆಲಸ ಹೊರತು ಬೇರೆ ಅಲ್ಲ. ಶಾಸ್ತ್ರ ಅಂದರೆ ಅಷ್ಟೇ. ಅಧ್ಯಯನ ಅಂದರೆ ಏನೀಗ ಅವರ ಸ್ವರೂಪ ಪೂರ್ತಿ ಹೊರಗೆ ಬರೋದು ಅಷ್ಟೇ. ಏನಿರುತ್ತೋ ಅದು ಅಷ್ಟೇ ಅಷ್ಟೇ. ಪ್ರತ್ಯೇಕಂ ವಿಷ್ಣುರೂಪಾಣಾಂ ಭ್ರಾಂತಿ ಮಾತ್ರ ಭಿದಾಮತ ಜಗತಶ್ಚೈವ ವಿಷ್ಣೋಶ್ಚ ಸತ್ಯೋಭೇದ ಸದೈವತು ಯಥಾಕಾಶ ಘಟೋ ನಿತ್ಯಂ ಭಿನ್ನಾವೇವ ಪರಸ್ಪರಂ ಏವಮೀಶೋ ಜಗಚ್ಚೈವ ಭಿನ್ನಾವೇವ ಪರಸ್ಪರಂ. ಈ ದೃಷ್ಟಾಂತ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಘಟ, ಆಕಾಶ, ಮಹಾಕಾಶ ಎರಡಿದೆ. ಈ ಘಟ ಇದೆ, ಆಕಾಶ ಇದೆ. ಘಟಕ್ಕೂ ಆಕಾಶಕ್ಕೆ ಏನು ಸಂಬಂಧ? ಏನು ಹೇಳ್ಬೇಕು ಅದಕ್ಕೆ? ಘಟ ಆಕಾಶಕ್ಕೆ ಏನು ಹೇಳ್ಬೇಕೆಲ್ಲ ಸ್ಪಷ್ಟ ಭೇದ. ಆದ್ದರಿಂದ ಘಟ ಇದ್ದಾಗ ಜೀವರೆಲ್ಲ, ಆಕಾಶ ಪರಮಾತ್ಮ. ಸೊ ಒಡೆದಾಗ ಆಕಾಶ ಬ್ರಹ್ಮ ಕಾಣಿಸಿದ್ದೇ ಹೊರತು ಘಟ ಹೋಯ್ತು. ಇದು ಸತ್ತೋಯ್ತಂತೆ, ಸತ್ತೋಗೋದಿಲ್ಲ. ದೃಷ್ಟಾಂತದಲ್ಲಿ ಏನಿದೆ, ಬೇರೆ ಅಂತ ಹೇಳೋದಕ್ಕಷ್ಟೇ ದೃಷ್ಟಾಂತ, ಸಾಯೋದು ಬದುಕ ದೃಷ್ಟಾಂತ ಅಲ್ಲ. ಘಟಾಕಾಶದಲ್ಲಿ ಆಕಾಶ ಬೇರೆ, ಘಟ ಬೇರೆ, ಅದೇ ದೃಷ್ಟಾಂತಲ್ಲೇ ಉತ್ತರ ಇದೆ. ದೃಷ್ಟಾಂತನ ತುಂಬ ಎಳಿಬಾರ್ದು, ಸರಿ. ಎಳೆದ ಮೇಲೆ ಪೂರ್ತಿ ನಾವು ಎಳಿತೀವಿ. ಇವಾಗ ಎಲ್ಲಿಗೆ ಹೋಗುತ್ತದು?
ಘಟಾಕಾಶ ಕೂಡ ಏನಾಯ್ತು ಈಗ? ಘಟಾಕಾಶ ಬೇರೆ ಅಲ್ವೇನು? ಅದೇ ರೀತಿಯೇ ದೇಹ ಜೀವ ಇಬ್ಬರು ಬೇರೆ ಅಷ್ಟೇ. ಆಮೇಲೆ ಆಕಾಶ ಹತ್ರ ಹೋಯ್ತು ಅಷ್ಟೇ, ಅದು ಐಕ್ಯ ಆಗಲಿಲ್ಲ. ಐಕ್ಯ ಆಗಲಿ, ಮೊದಲು ಭಿನ್ನನೂ ಆಗಿದ್ದಿಲ್ಲ. ದೇವ್ರಿಗೆ ತಗೊಂಡಾಗ ಎಲ್ಲಿ ಅಭೇದ ಹೇಳ್ತಾರೋ ದೇವರಿಗೂ ದೇವ್ರ ರೂಪಗಳಿಗೂ, ಎಲ್ಲಿ ಭೇದ ಹೇಳ್ತಾರೋ ಜೀವನಿಗೂ ದೇವರಿಗೂ, ಅದೇ ದೃಷ್ಟಾಂತ ಇಬ್ಬರಿಗೂ ಬರುತ್ತೆ. ಆದ್ದರಿಂದ ಸಮಸ್ಯೆ ಇಲ್ಲ. ಅದಕ್ಕೆ ಎರಡು ಕೊಟೇಶನ್ನು ಕೊಟ್ಟರು, ಇದಕ್ಕೆ ಹಾಗೆ ಇದಕ್ಕೆ ಹಾಗೆ ಅಂತೇಳಿ. ಜಗತಶ್ಚೈವ ವಿಷ್ಣುಶ್ಚ ಸತ್ಯೋಭೇದ ಸದೈವ. ಜಗತ್ತು ಘಟ ಎಲ್ಲಿವರೆಗಿರುತ್ತೋ ಘಟಗ ಆಕಾಶ ಬೇರೆ ಗೊತ್ತಾಯ್ತು, ಎಂದೂ ಅದು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಹೋಯ್ತು, ಘಟನಾಶ ಹೋಯ್ತು ಅಂದ್ರೇನೀಗ ಉಪಾಧಿ ಹೋಯ್ತು. ಅವಾಗ ಏನಾಯ್ತು? ಆಕಾಶನೇ ಘಟ, ಇಲ್ಲದ ಘಟ ಹೋಯ್ತು. ಏನಾರೇ ಹೇಳಿ, ಒಟ್ಟಿನ ಮೇಲೆ ದೇವರಲ್ಲ, ಅದು ಮುಗಿದೋಯ್ತು. ಆ ಉತ್ತರ ಮುಗೀತು. ಭೇದಾಭೇದ ಎಲ್ಲಿವರೆಗೂ ಅದು ಇರೋವರೆಗೂ. ಭೇದಾಭೇದ ಅನ್ನೋದು ಪ್ರತ್ಯೇಕ ಪದ ಅಲ್ಲ, ಅದು ಎಲ್ಲಿ ಉಪಯೋಗಿಸ್ಬೇಕು ನಾವು? ಆ ಭೇದ ಇದ್ದರೆ ಭೇದನೆ, ಅಭೇದ ಇದ್ದರೆ ಅಭೇದನೆ. ಒಂದು ಕಾಲಕ್ಕೆ ಅಭೇದ ಕಂಡಕ್ಕೆ ಕಾಣಿಸುತ್ತೆ, ಅದಕ್ಕೇನು ಹೇಳಬೇಕು ನಾವಾಗ? ಭೇದಾಭೇದ ಹೇಳಬೇಕೆ ಹೊರತು ಅಬ್ಸಲ್ಯೂಟ್ಲಿ ಭೇದಾಭೇದ ಒಂದು ಎಂಟ ವರ್ಡ್, ಅದು ಕಾಂಟ್ರಡಿಕ್ಟರಿ ವರ್ಡ್, ಅದು ರೌಂಡ್ ಸ್ಕ್ವೇರ್ ಇದ್ದ ಹಾಗೆ ಇಲ್ಲ ಅದು. ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಹೇಳಬೇಕು ಅಂದರೆ ಆ ರೀತಿ ಹೇಳಬೇಕು. ಹೌದೌದು, ಅಷ್ಟೇ ಅಷ್ಟೇ. ಭೇದ ಇದೆ, ಬಿಸಿ ಹಾಲು ಆಗ ಕುಡಿಲಿಕ್ಕಾಗೋದೇ ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಆಯಿತು. ಆಗೇನು ಸಂಬಂಧ ಅಂದರೆ ಭೇದಾಭೇದ. ಅದು ಅಭೇದ ಇದ್ದಿದ್ದರೆ ಬಂಡದಂತೆ ಇದ್ದೇ ಇರ್ತಿತ್ತು. ಭೇದವಾಗಿದ್ದರೆ ಆಗಲೂ ಕೂಡ ಏನು ಮಾಡ್ಬೋದಾಗಿತ್ತು? ಬೇಗಿ ತೆಗೆದು ಹಾಕಿಟ್ಟು ಹಾಲು ಕುಡಿಬೋದಾಗಿತ್ತು. ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಆಗದು ಏನಾಗಿದೆ? ಅದ್ರ ಜೊತೆಗೆ ಇದೆ. ಆಮೇಲೆ ಏನಾಗಿದೆ? ಬೇರೆ ಆಗಿಬಿಟ್ಟಿದೆ. ಅದಕ್ಕೆ ಅಂಥಕ್ಕೆ ಮಾತ್ರ ಏನಂತ ಹೇಳಬೇಕು? ಭೇದಾಭೇದ ಅಂತ ಹೇಳೋದು. ಬರೀ ಟರ್ಮ್ ವೈಸ್ ತೊಗೊಂಡ್ರೆ ಅದು ಕಾಂಟ್ರಡಿಕ್ಟರಿ ಟರ್ಮ್. ಒಂದು ವ್ಯೂ ಪಾಯಿಂಟ್ ಇಲ್ಲದವರು ಉಪಯೋಗಿಸಾಗಿಲ್ಲ ಅದನ್ನು. ಭೇದ ವ್ಯೂ ಪಾಯಿಂಟ್ ಬೇಕಿಲ್ಲ, ಭೇದ ಭೇದನೆ, ಅಭೇದ ಅಭೇದ ಅಭೇದನೆ. ಆದರೆ ಒಂದನ್ನು ಭೇದ ಇದ್ದಲ್ಲಿ ಅಭೇದ ಅಂತ, ಅಭೇದ ಭೇದ ಅಂತ ಕರೆಯೋದಾದರೆ ಒಂದು ವ್ಯೂ ಪಾಯಿಂಟ್ ಇದೆ. ಜೀವದೇವನೇ ಸರಿ, ಯಾವಾಗ ಪೂರ್ಣ ಪರಮಾತ್ಮ ತನ್ನ ಬಿಂಬರೂಪವನ್ನು ವ್ಯಕ್ತ ಮಾಡಿಬಿಟ್ರೆ ಏನಾಗುತ್ತದು? ಜೀವನ ಮ್ಯಾಕ್ಸಿಮಮ್ ದೇವ್ರ ಸ್ವರೂಪನೇ ದೊಡ್ಡದು. ಅವಾಗ ಏನಂತ ಕರಿತೀರಿ? ಚೆನ್ನಾಗಿ ಕಾಯಿಸಿದ್ರೆ ರೆಡ್ ಹಾಟ್ ಐರನ್, ಅದನ್ನೇನಂತ ಕರಿತೀರಿ? ರಾಡ್ ಅಂತ ಕರೆಯೋದಿಲ್ಲ, ಬೆಂಕಿ ಅಂತಾರೆ ಕರೆಯೋದು. ಆ್ಯಕ್ಚುಲಿ ರಾಡ್ ಇದೆ ಇಲ್ಲಿ. ಪೃಥ್ವರಾಜರಲ್ಲಿ ಹಾಗಾಗ್ತಿತ್ತು, ಬಲರಾಮ ದೇವರಲ್ಲಿ ಹಾಗಾಗ್ತಾಯಿತ್ತು. ಅವೆಲ್ಲ ಏನು ಆ ಕಾಲಕ್ಕೆ ಏನವರು ಹೆಸರಷ್ಟು ಅವೆಲ್ಲಿಲ್ಲ. ಅದು ನಿಜ ಆಗದಕ್ಕೆ ಏನಂತಾರೆ? ಅದಕ್ಕೆ ರಾಡ್ ಪ್ರತ್ಯೇಕವಾಗಿದೆ, ಬೆಂಕಿನೂ ಪ್ರತ್ಯೇಕವಾಗಿದೆ. ಈಗ ಅದಾಗಿದೆ ಅಂತ ಏನರ್ಥ ಅದಕ್ಕೀಗ? ಅದರಿಂದಾಗಿ ಆಗಿರೋದ್ರಿಂದ ಅದಿರೋವರೆಗೂ ಹಾಗೇನೆ, ಬೆಂಕಿನೇ. ಅದು ಇದ್ದು ತೋರಿಸಿ ಆಗಿದ್ರೆ ಇಲ್ಲ, ಆಮೇಲಿಲ್ಲ. ಅರ್ಥ ಹಾಗಿದ್ದು ಏನಿತ್ತು ಅಂದರೆ ಸನ್ನಿಧಾನ ಇತ್ತು ಹೊರತು ಈಗಿದೆಯಲ್ಲ. ಆಯ್ತು, ಎರಡೀಗ ಬರೀ ನಾವು ರಾಡ್ ಕಾಯಿಸೋದು ಬೇರೆ ಗೊತ್ತಾಯ್ತಾ? ಕಾಯಿಸಿದ ಕೆಳಗಿಟ್ಟು ಆರಿ ಹೋಗ್ಬಿಟ್ಟಿದೆ, ಇನ್ನೂ ಅದು ಬಣ್ಣ ಇಲ್ಲ, ಬಣ್ಣ ಏನೋ ಕಪ್ಪಾಗೆ ಕಾಣಿಸ್ತಿದೆ, ಇನ್ನೂ ಬೆಂಕಿ ಇದೆ, ಅವಲು ಸುಡುತ್ತದು ಗೊತ್ತಾಯ್ತು? ಅವಲು ಸುಡುತ್ತೆ. ಅದೇನದು? ಕಾದ ರಾಡು. ಅದು ರಾಡಲ್ಲ, ಬೆಂಕಿನೂ ಅಲ್ಲ, ಚೆನ್ನಾಗಿ ಕಾದಿರ್ತಕ್ಕ. ಅಲ್ಲಿ ಹಾಗಲ್ಲ, ಭಾರಿ ಕಾದ ಬೆಂಕಿನೇ ಅದು. ಬೆಂಕಿ ಕೆಪಾಸಿಟಿ ಅದಕ್ಕಿದೆ. ಈಗ ಬೆಂಕಿ ಇದ್ದರೆ ಏನು ಕೆಲಸ ಆಗುತ್ತೆ? ಅದ್ರ ಅಷ್ಟೇ ಕೆಲಸ ಆಗುತ್ತೆ. ಆದ್ದರಿಂದ ಏನನ್ಸತ್ರೆ ಅದಕ್ಕೆ ಆಗ ಬೆಂಕಿ ಅಂತ ಕರಿಬೋದು. ಸ್ವಲ್ಪ ಅರ್ಥ ಬಂದಂತೆ ಏನಾಗುತ್ತದ? ರಾಡಾಗ್ತಾ ಕಾಣಿಸ್ತದೆ. ರಾಡ ಆಗಿಲ್ಲ, ಅದು ರಾಡು ಮೊದಲು ಗೊತ್ತಾಗ್ತಾ ಹೋಗುತ್ತೆ. ಪೂರ್ತಿ ಯಾರಿದಾಗ ಬೆಂಕಿ ಅಲ್ಲೇ ಅಲ್ಲ, ಏನಾಯ್ತದ ಕೊನೆಗೆ? ಅದು ಬೆಂಕಿ ಅಲ್ಲವೇ ಅಲ್ಲ. ಮತ್ತು ಆಗಿತ್ತಲ್ಲ ಅಂದ್ರೇನು? ಬೆಂಕಿಯ ಕಾಂಟ್ಯಾಕ್ಟಿಂದ ಇತ್ತು. ಅದು ದೇವರ ಸನ್ನಿಧಾನ ಇದೆ, ದೇವರ ಸನ್ನಿಧಾನ ತೆಗೆದ್ರೆ ಹೋಯ್ತು ಅಂತ. ಹಾಂ, ಏನ ಏನಾಯ್ತು? ಅದಕ್ಕೆ ದೃಷ್ಟಾಂತ ಪ್ರಶ್ನೆ ಬರೋದಿಲ್ಲ ಅಲ್ಲಿಗ. ಏನಾಯ್ತು? ಘಟ ಒಡೆದೋದ್ರಲ್ಲಿ ಜೀವ ಬೇರೆ ಆಗಿಬಿಟ್ರೆ ಅಂತ ಅರ್ಥ. ಒಡೆದೋಗೋದು ಇಲ್ಲಿ ಜೀವನ ಒಡೆಯೋದು ಅಂದರೆ ಬೇರೆ ದೇಹಕ್ಕೆ ಹೋಗೋದು ಅಷ್ಟೇ. ಘಟದಲ್ಲಿ ಪಾತ್ರ ಇಲ್ಲೊಂದು ಹೋಯ್ತು, ಇನ್ನೂ ಹೋಯ್ತು, ಅದು ಏನು ನಾಶ ಆಗಲಿಲ್ಲ ಅದು ಆ ಅರ್ಥದಲ್ಲಿ ಅಷ್ಟೇ. ಬರೀ ಘಟ ತೊಗೊಂಡ್ರೆ ಅದು ಟ್ರಾನ್ಸ್ಫಾರ್ಮ್ ಆಯ್ತು, ಅರ್ಥ ಅವ್ರು ಮಣ್ಣಾಯಿತು, ನಾಶ ಆಗಿಲ್ಲ. ಅದು ಘಟವಾಗಿ ಇಲ್ಲ, ಮಣ್ಣಾಗಿದೆ ಮತ್ತೆ. ಗೊತ್ತಾಯ್ತಾ? ಜೀವ ಯಾಕೆ ಹೇಳ್ತಾರೆ? ಘಟದ ಒಳಗಿನ ಜಾಗಕ್ಕೆ ಏನಂತ ಹೆಸರು? ಆಕಾಶ ಅಂದರೆ ಅವಕಾಶ ಅಂತ ಅರ್ಥ. ಫುಲ್ ಆಕಾಶ. ಘಟದಲ್ಲಿ ಆಕಾಶ ಇಲ್ಲ ಈಗ, ಫುಲ್ ಹಾಕಿಬಿಟ್ಟದು ನೀರು. ಅದರಲ್ಲಿ ಏನಿಲ್ಲ, ನೀರಿದೆ, ಘಟ ಇದೆ, ಅಷ್ಟು ಆಕಾಶ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಆಮೇಲೆ ನೀರು ಹಾಕ್ಲಿಕ್ಕೆ ಬರೋಲ್ಲ, ಚೆಲ್ಲಿ ಹೋಗ್ಬಿಡೋದು. ಅದಕ್ಕೋಸ್ಕರ ಆಕಾಶ ಅಂತ ಕರಿ. ಇದಿಷ್ಟು ಆಕಾಶ, ಇದನ್ನು ಕೂಡಕ್ಕೆ ಆಗ್ತಿದ್ದಿಲ್ಲ ಆಕಾಶ ಇಲ್ಲದೆ ಹೋಗಿದ್ರೆ. ಆದರೆ ಬಿಲ್ಡಿಂಗ್ ಇಲ್ದವ್ರು ಮತ್ತೆ ಕೂಡಕ್ಕೆ ಆಗ್ತಿದ್ದಿಲ್ಲ. ಅರ್ಥ ಆಯ್ತಾ ಈಗ? ಆದ್ದರಿಂದನೇ ಆಕಾಶ ಶಬ್ದಕ್ಕೆ ಎರಡು ಅರ್ಥ. ಅವಕಾಶ ಅಂತ ಅರ್ಥ, ಅದು ಎಟರ್ನಲ್ ಆ್ಯಂಡ್ ಇನ್ಫಿನಿಟ್ ಅವಕಾಶ. ಇದೆಲ್ಲ ಎಷ್ಟಿದು? ಇದೆಷ್ಟಿದು? ಒಂದಿದ್ರೆ ಉಪಾಧಿಯಿಂದಾಗಿ ಲಿಮಿಟ್ ಆಗಿದೆ. ಆದರೆ ವಸ್ತುತ ಆಕಾಶಗಳಿಗೇನಿಲ್ಲ, ಭೇದ ಇಲ್ಲ. ಆ ಭೇದ ಈ ತೋರ್ಸೋಕ್ಕೆ ಬರೋದಿಲ್ಲ, ಒಡೆದು ತೋರಿಸ್ಬೇಕು, ಒಡೆದ್ರೆ ಮನೆಯೇ ಹೋಯ್ತಾಗ. ಗೊತ್ತಾಯ್ತಾ? ಆ ಅರ್ಥದಲ್ಲಿ
ಜೀವ ದೇಹ ಮನೆಗೂ ಆಕಾಶಕ್ಕೂ ಮತ್ತು ಘಟಕ್ಕೂ ಭೇದ ಇದ್ದರೂ ಕೂಡ ಅಲ್ಲಿ ಭೇದ ಕ್ಲಿಯರಾಗಿ ಹೇಗೆ ಭೇದ ಕಂಡು ಕರಿಬೇಕಾದ್ರೆ ಏನಂತ ಕರಿತೇವೆ, ಘಟ ಒಳಗೆ ಬರೀ ಆಕಾಶ, ಘಟ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಘಟ ಇಲ್ಲ ಅಂತ ಹೇಳ್ತಾರೆ, ಇವ್ರ ಪ್ರಕಾರ ಜೀವ ಇಲ್ಲ ಅಂತ ಆಗಬೇಕು. ಜೀವ ಇಲ್ಲ ಅಂತ ಹೇಳಿದ್ರಲ್ಲ, ಐಕ್ಯ ಹೇಳ್ತಾರೆ. ಈ ಘಟನೇ ಆಕಾಶ ಆಗಿಲ್ಲ ಇಲ್ಲಿ, ಅರ್ಥ ಆಯ್ತಾ? ಘಟ ಆಕಾಶ ಆಗಿಲ್ಲ, ಆಗಿರೋದೇನೋ ನಾಶ ಆಗಿದೆ. ನೀವು ಯಾವಾಗ ಘಟ ಅಂತ ಮಾತಾಡ್ತೀರಿ, ಜೀವನ ಬೇರೆ ಪದಾರ್ಥದಿಂದ ಒಪ್ಪಿದಾಗಾಯ್ತು ನೀವೀಗ. ಅವ್ರು ಜಡ ಒಪ್ಪೋದಿಲ್ಲ, ಅವರು ಜಡ ಒಪ್ಪೋದಿಲ್ಲ ಅಂದಮೇಲೆ ಈ ಘಟ ಯಾವುದದು ನೀವು ಅರ್ಥ ಇದೆ. ಜೀವನೂ ಜಡ ಘಟ ಅನ್ನೋದು. ಜೀವ ಅಂದರೆ ಜೀವ ಬೇರೆ ಬ್ರಹ್ಮ ಬೇರೆ ಮೂರಾಗಿ ಹೋಯ್ತಾರೆ. ಅಲ್ಲ ಅಂತ ಹೇಳಿದ್ರೆ ಬರೀ ಘಟ ಒಪ್ಪೋದಿಲ್ವಲ್ಲ ಅವರು, ಶೂನ್ಯ ಅಂತ ಆಯ್ತಾಗ. ಸೊ ಫೈನಲಿ ಶೂನ್ಯವಾದಕ್ಕೆ ಬಂತು. ಅದಕ್ಕೆ ಪ್ರಚ್ಛನ್ನ ಬೌದ್ಧೋಯ ವತಃ ಪ್ರಸಿದ್ಧ ಅಂತ ಕರು. ಅವ್ರು ದೃಷ್ಟಾಂತ ಕೊಡಬಾರ್ದು, ಕೊಟ್ಟರೆ ಪೂರ್ತಿ ಒಪ್ಪಬೇಕಾದ್ರೆ. ವಿವರಣೆಗೋಸ್ಕರ ಕೊಟ್ಟರೆ ಪ್ರಶ್ನೆ ಬರೋದಿಲ್ಲ. ಸಿಂಹದಂತ ಪರಾಕ್ರಮಿ, ಸಿಂಹ ಅವ್ನು ಸಿಂಹರಿ ಅವನು ಅಂತ ಕೇಳಿದ, ಬಾಲ ಹುಡುಕತ ಹೋದ. ಆ ಅರ್ಥದಲ್ಲಿ ಹೇಳಿಲ್ಲ, ಗೊತ್ತಾಯ್ತಾ? ಆ ಅರ್ಥದಲ್ಲಿ ಹೇಳಿಲ್ಲ. ಪರಾಕ್ರಮಿ ಅಂತ ಹೇಳಿದ್ದ, ಅವಾಗ ಸಮಸ್ಯೆ ಇಲ್ಲ. ಅವ್ರ ಅಗ್ನಿ ಭಾರಿ ಸಿಟ್ಟು ಅಂತ ಹೇಳಿ ಅವ್ರ ಅಗ್ನಿ ಅಂತ ಹೇಳಿದ್ದಾರೆ. ಇವೆಲ್ಲ ಮಾತ್ರ ಲೋಕರೂಢಿಲಿ ಬಂದೇ ಬಿಟ್ಟಿದೆ. ಅದೇ ರೀತಿ ಜೀವ ಬ್ರಹ್ಮ ಅಂತ ಹೇಳೋದು ಅಷ್ಟೇ. ಎಷ್ಟೋದ್ರೆ ಉಪಕಾರ ಮಾಡಿ ನೀವೇ ಸ್ವಾಮಿ ನಮೇ ದೇವರು, ದೇವ್ರು ನಾವಂತೂ ನೋಡಿಲ್ಲ, ನೀವೇ ದೇವರು ಅಂತ ಅವ್ರು ಹೇಳ್ಬೇಕಾದ್ರೆ ಗೊತ್ತವ್ರಿ. ನಾವಂತೂ ದೇವ್ರು ನೋಡಿಲ್ಲ, ಆದ್ದರಿಂದ ಅಂದರೆ ನಮಗೆ ಪ್ರತಿಮೆ ಅಂತ ಅರ್ಥ. ಇಲ್ಲಿ ದೇವರೊಂದು ಪ್ರತಿಮೆ ಅಂತ, ಪ್ರತಿಮೆ ದೇವರು ಅಂತ ಹೇಳ್ತಾರೆ ಇಲ್ವ? ಆ ಅರ್ಥದಲ್ಲಿ ಅವರು ಹೇಳೋರಿಗೂ ಗೊತ್ತು, ಕೇಳೋರಿಗೂ ಗೊತ್ತು. ವಸ್ತು ಇದ್ಮೇಲೆ ಎ ಬಿ ಇದೆ, ಎ ಬಿ ಬಿ ಆಗಿ ಎ ಆಗಿರೋ ಭೇದನೇ ಇದೆ. ಎರಡೂ ಸತ್ತೋದು. ಅವ್ರು ಭೇದ ಸಮೇತ ಸತ್ತೋಗಿ ಮತ್ತೆ ವೇದ ಸಮೇತ ಅವ್ರು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗೋದಿಲ್ಲ. ಅದು ವೇದ ಸಮೇತನೇ ಬರೋದ್ರಿಂದ ಪದ ಹೇಳಿದ ತಕ್ಷಣ ಭೇದವಾಗಿ ಬರುತ್ತೆ. ಬಂದೆ ಪದ ಬರ್ತಿರ್ಲಿಕ್ಕೆ ಏನು ಬರುತ್ತೆ ಭೇದ ಬಂದು, ಎ ಬಿ ಅಂತ ತಕ್ಷಣ ಭೇದ. ಏನು ಗೊತ್ತಿರಲಿ ಬಿಡಿ, ಭೇದ ಅಂತ ಗೊತ್ತಾಗ್ಬಿಡೋದು. ಏನ ಹುಟ್ಟೋದಿಲ್ಲ, ಕಾಣುತ್ತೆ ಅಂತ ಹೇಳಿದ್ರು, ಅಭಿವ್ಯಕ್ತವಾಗುತ್ತೆ, ಗೊತ್ತಾಗುತ್ತೆ. ಒಬ್ಬನೇ ಇದ್ದಾನೆ, ಭೇದ ಪ್ರಶ್ನೆ ಬರಲೇ ಇಲ್ಲ. ಇನ್ನೊಬ್ರು ಬಂದ, ಭೇದ ಆ್ಯಕ್ಚುಲಿ ಭೇದ ಇದೆ ಆಗಲೂ ಕೂಡ ಗೊತ್ತಾಗಿ ಇನ್ನೊಬ್ರು ಬಂದಾಗ ಹೇಳಕ್ಕೆ ಬಂತು, ಇದು ಭೇದ ಅಂತ, ಇದರ ಭೇದ ಅಂತ ಹೇಳಿ. ಮತ್ತೊಬ್ರು ಬಂದ, ಈ ಭೇದ ಮೂರಾಯ್ತು ಈಗ. ಅವನವನ ಭೇದ, ಇವನಿವನಿ ಭೇದ. ಇನ್ನೊಬ್ರು ಬಂದ, ಆ ಭೇದ ಎಲ್ಲರಲ್ಲಿ ಭೇದ ಇದ್ದೇ ಇದೆ. ಭೇದಕ್ಕೆ ನಾಶ ಇಲ್ಲ. ಸ್ವರೂಪ ಭೇದಕ್ಕೆಂದು ಏನಿಲ್ಲ, ನಾಶ ಇಲ್ಲ. ಅದೇ ಸ್ವರೂಪ ಅಭೇದಕ್ಕೂ ಕೂಡ ಏನಿಲ್ಲ, ನಾಶ. ಉಪಾಧಿಯಿಂದಾಗಿ ಏನು ಕಾಣಿಸುತ್ತೆ ಕೆಲವೊಮ್ಮೆ, ಬಿಳಿ ಬಟ್ಟೆ ಕಪ್ಪ ಕಾಣುತ್ತೆ, ಕೊಡೆಯಾಗಿತ್ತು, ಒಗೆದಾಗ ನೀಟಾಗಿದೆ, ಅದಷ್ಟೇ ಉಪಾಧಿಯಿಂದ ಆಗಿತ್ತು ಅಷ್ಟೇ. ಕೊಳಕು ಅಂದರೆ ಅಜ್ಞಾನ, ಅವಿದ್ಯೆ. ಆ ಕೊಳಕಿನಿಂದ ಹಾಗಾಗಿದೆ. ದೇವರಿಗೆ ಕೊಳಕು ಬರೋದಾದರೆ ಮತ್ತೆ ಬರೋದು ಏನೇ ಗ್ಯಾರಂಟಿ? ಈಗ ಕಷ್ಟಪಟ್ಟು ಮುಕ್ತನಾದೀನಿ, ಈಗ ನಿನ್ನ ಪ್ರಕಾರ ಎಲ್ಲೆಂದು ಗೊತ್ತಿಲ್ಲ, ಮತ್ತೆ ಬಂದು ಏನು ಮಾಡ್ತೀವಿ? ಮುಕ್ತಿಗೆ ಅರ್ಥನೇ ಇಲ್ಲಲ್ಲ. ಕೆಲಸ ಎನಿ ಮೂಮೆಂಟ್ ತೆಗಿತಾರೆ, ಯಾರೋ ಸೇರ್ತಾರೆ ಅದಕ್ಕೆ. ಎನಿ ಮೂಮೆಂಟ್ ತೆಗಿಬೋದಪ್ಪ ಕೆಲಸಕ್ಕೆ. ಒಬ್ಬರು ಅಪ್ಲಿಕೇಶನ್ ಹಾಕಲ್ಲ, ಯಾತಕ್ಕೆ ಅಂದರೆ ಮತ್ತೆ ಹೋಗೋ ಹೊತ್ತಿಗಿಲ್ಲ ಅಂತ ಹೇಳೋದು ಬೇಕಾದ್ರೆ. ಅವರು ಕರೆದಿದ್ದು ಈಗಿಲ್ಲ ಬಿಡ್ರಿ, ಕರೆದಾಗಿತ್ತು ಹೋಯ್ತು ಅಂತ. ಅಲ್ಲಿ ಕೆಲಸ ಬಿಟ್ಟು ಸಾಧ್ಯ ಇದೆ, ಇಂಪಾಸಿಬಲ್. ಅದಕ್ಕೊಂದು ಅವಧಿ ಹೇಳಬೇಕು ಯಾವಾಗ. ಒಪ್ತಾನೆ ಕೊನೆಗೆ ಎಲ್ಲ ವ್ಯಾವಹಾರಿಕ, ಕೊನೆಗಾಗೋದು ವ್ಯಾವಹಾರಿಕನೇ. ಮತ್ತು ಎಲ್ಲ ಅದು ಹೋಯ್ತದು, ಇಲ್ಲ ಅದಕ್ಕೆ ಹೋಯ್ತು ಅಂತ. ಅವರೆಲ್ಲ ಕೆಲವು ಟರ್ಮ್ಸ್ ಹೇಗೆ ಉಪಯೋಗಿಸ್ತಾರೆ, ಕೇಳಿದ ತಕ್ಷಣ ಶಬ್ದ ಬೇರೆ ಮಾಡಿಬಿಡ್ತಾರೆ, ಮತ್ತೊಂದು ಬೇರೆ ಮಾಡ್ತಾರೆ. ಅವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಇಷ್ಟು ಜನ ಒಪ್ಪಿದಾರ ಇರ್ಬೋದು ಬಿಡ್ರಿ ಅಂತ ಬಿಡ್ತಾರೆ. ಆ ಸ್ಥಿತಿ ಆಗಬಾರ್ದು. ವಸ್ತು ಸ್ವರೂಪ ಆದ್ದರಿಂದ ವಸ್ತು ಇರೋವರೆಗೂ ಇರುತ್ತೆ. ಅಲ್ಲ, ವಸ್ತುವಿನ ಜೊತೆಗೆ ಬಂತು, ವಸ್ತು ಜೊತೆಗೆ ಮತ್ತೆ ಹೋಯ್ತು. ಮಾತಾಡಿದ ತಕ್ಷಣ ಮತ್ತೆ ಬಂತು ಅದ್ರ ಜೊತೆಗೆ. ಅರ್ಥ ಆಯ್ತಾ ಈಗ? ಬೆಂಕಿ ಆಗಿಲ್ಲ ರಾಡ್ನಲ್ಲಿ ಎಷ್ಟಿದೆ ಅಂದರೆ ಬೆಂಕಿ ತುಂಬ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಏನಾಯ್ತದ, ಇದನ್ನೇ ಲೋಟದಲ್ಲಿದ್ದ ಹಾಲಿದೆ, ಇದು ಹಾಲು ಅಂತ ಕೊಡ್ತಾರೆ. ಬರೀ ಲೋಟ ಕೊಟ್ಟರೆ ಲೋಟ ಅಂತ ಕೊಡ್ತಾರೆ, ಹಾಲು ಅಂತ ಕೊಡೋದಿಲ್ಲ. ಗೊತ್ತಾಯ್ತಾ? ಆ್ಯಕ್ಚುಲಿ ಮೊದಲು ಲೋಟ ಆಮೇಲೆ ಲೋಟನೇ. ಬಟ್ ಈಗ ಅದು ನೋಡೋರಿಗೆ ಗೊತ್ತಾಗ್ಬಿಡುತ್ತೆ. ಬಟ್ ಒಳಗೆ ಏನಿದೆ ಅಂತ ಪ್ರಶ್ನೆ, ಇದು ಹಾಲು ಅಂತ ಉತ್ತರ ಕೊಟ್ಟಷ್ಟೇ. ಗೊತ್ತಾಯ್ತಾ? ಅದು ಹಾಲಾಗಿಲ್ಲ, ಲೋಟ ಬೇರೆ ಹಾಲು ಬೇರೆಯೇ ಇರೋದು. ಕೊಡ್ಬೇಕಾದ್ರೆ ಲೋಟ ಹಾಲು ಕೊಟ್ಟು ತೊಗೊಳ್ಳಿ ಅಂತ ಯಾರು ಕೇಳೋದಿಲ್ಲ. ಬರೀ ಹಾಲು ಕೊಟ್ಟೆ ಅಂತ ಹೇಳ್ತಾರೆ. ಹಾಲು ಕೊಟ್ಟರು ಕೊಡದೆ ಅಂತ ಹೇಳ್ತಾರೆ, ಲೋಟ ಕೊಡದೆ ಅಂತ ಯಾರು ಹೇಳೋದಿಲ್ಲ. ಮತ್ತು ಕೊಟ್ಟಿದ್ದೆಲ್ಲ ಕುಡಿದ್ಮೇಲೆ ಲೋಟ ಕೊಡದೆ ಅಂತ ಯಾರು ಕೇಳೋದು ಇಲ್ಲ. ಅದು ಅಂಡರ್ಸ್ಟುಡ್. ಅದೆಲ್ಲ ನಿತ್ಯ ವ್ಯವಹಾರ ಅರ್ಥ ಮಾಡಿಕೊಂಡ್ರೆ, ಯಾರನ್ನಾದರೂ ದೇವರು ಅಂತ ಕರೆದ್ರೆ ಅರ್ಥ ಇಷ್ಟೇ. ಮೂರ್ತಿ ಕೊಟ್ಟರು ದೇವ್ರಿಗೆ, ಅವ್ರು ನಮ್ಮ ದೇವ್ರು ಕೊಟ್ಟುಬಿಟ್ರು ಅಂತ. ದೇವ್ರಿಗೆ ಕೊಟ್ಟಿಲ್ಲ, ಮೆಟಲ್ ಅಷ್ಟೇ. ಅದು ದೇವರ ಆವಾಹನೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಷ್ಟೇ ಹೊರತು ಮೆಟಲ್ಲೇ ಅದೇ. ಎಷ್ಟೇ ಹೇಳಿ ಅದೇ ಹೇಳಿದ್ದು, ದೇವ್ರ ಕಪ್ಪಾಗಬೇಕಾಗಿತ್ತಿಲ್ಲ ಹೋಗಿದ್ರೆ.
ಅಲ್ಲ 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 ಅಲ್ಲ. ಬೆಂಕಿ ಬಿಸಿ ಇದ್ದಾಗ ರಾಡೋ ಥರ ಗೊತ್ತು ಬಿಸಿ, ಆ ಕಾಲಕ್ಕೆ ಭೇದಾಭೇದ. ಒಂದು ಬೆಂಕಿನೇ ಅದು ಅಂತ ಹೇಳ್ತೀವಲ್ಲ, ಅದು ಅಭೇದ. ಬಟ್ ರಾಡ್ ಯಾವ ಬೆಂಕಿ ಅಂತ ಕರಿತೀರಿ, ರಾಡನ್ನು ಪದನೇ ಹೇಳುತ್ತೆ, ಭೇದ ಹೇಳುತ್ತೆ. ಈ ರಾಡು ಬೆಂಕಿ, ಈ ವ್ಯಕ್ತಿ ಬೆಂಕಿ, ಅಂತ ಹೇಳಿದ್ರೆ ರಾಡು ಗೊತ್ತಿದೆ, ಬೆಂಕಿನೂ ಗೊತ್ತಿದೆ, ಅದು ಭೇದನೂ ಗೊತ್ತಿದೆ, ಅಭೇದ ವ್ಯವಹಾರನೂ ಮಾಡ್ತಾರೆ. ಬಟ್ ಆ ಕೆಲಸ ಮಾಡುತ್ತದಾಗ ಸುಟ್ಬಿಡ ಕೈ ಅಷ್ಟು ಸುಡುತ್ತೆ, ಅಷ್ಟೇ ಜೋರಾಗಿ ಸುಡುತ್ತೆ. ಎಷ್ಟೋ ಸರ್ತಿ ಬರೀ ಬೆಂಕಿ ವಾಸಿ, ಇದು ಇನ್ನೂ ಡೇಂಜರ್. ಅದ್ರ ಸ್ಪರ್ಶ ಬೇರೆ ಮಾಡಿಬಿಡುತ್ತಲ್ಲ, ಪೆನೆಟ್ರೇಟ್ ಮಾಡುತ್ತೆ. ಬರೀ ಬೆಂಕಿ ಆ ರೀತಿ ತಕ್ಷಣ ಮಾಡೋದಿಲ್ಲ, ಇಟ್ ಟೇಕ್ಸ್ ಟೈಮ್. ಮತ್ತು ಒಟ್ಟು ದೃಷ್ಟಾಂತ ಇವೆಲ್ಲ ಪ್ರಕರಣಗಳಂತ ನೆನಪಿದ್ರೆ ಅರ್ಥ ಆಗುತ್ತೆ. ಇವು ಯಾವ ಬೇಸಿಕ್ ಸಾರವ್ರು ಮಾತಾಡ್ತಾರೆ, ಬಟ್ ಯಾವ ಅರ್ಥ ಎಲ್ಲಿ ತಪ್ಪು ತಿಳ್ಕೊಂಡಿದ್ದಾರೆ ಗೊತ್ತಾಗುತ್ತೆ. ಇವತ್ತು ಲಾಯರ್ಸ್ ಇಬ್ಬರು ವಾದ ಮಾಡೋದು ರೂಲ್ ಬುಕ್ ಇಟ್ಕೊಂಡೇ ವಾದ ಮಾಡೋದು. ಇಬ್ಬರು ಕೂಡ ಇಂಟರ್ಪ್ರಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಇಂಟರ್ಪ್ರಿಟೇಷನ್ ಆ ಕೇಸಿಗೆ ಕರೆಕ್ಟಾಗಿ ಹೊಂದುತ್ತೋ ಅದು ಗೆಲ್ಲುತ್ತೆ ಅಷ್ಟೇ. ಆ ಲಾವನ್ನು ಸೃಷ್ಟಿ ಮಾಡೋಂಗಿಲ್ಲ. ಇಬ್ಬರು ಲಾವ್ ಇಬ್ಬರು ನ್ಯಾಯದ ಬಗ್ಗೆನೇ ಮಾತಾಡಬೇಕು. ಆ ನ್ಯಾಯನ ಇದು ಮಾಡ್ತಾರೆ ಅವರು, ಅದನ್ನು ಇವ್ರು ಹೆದರ್ಬೇಕು. ಹಾಗಲ್ಲ, ಹೀಗೆ ಆಗುತ್ತೆ ಅಂತ ಹೇಳಬೇಕು. ಪ್ರತ್ಯೇಕ ವಿಷ್ಣು ರೂಪಾಣಂ ಭ್ರಾಂತಿ ಮಾತ್ರ ಅಭಿಧಾಮತ. ಆದ್ದರಿಂದ ದೇವರ ರೂಪಗಳಿಗೆ ಇಲ್ಲಿ ಇನ್ನೊಂದು ಅದೇ ದೃಷ್ಟಾಂತ ಮತ್ತೆ ತಗೊಂಡ್ರೆ ಆಕಾಶ ಬೇರೆ ಬೇರೆ ಕಂಡ ಕಾಣುತ್ತೆ, ಕೃಷ್ಣ ಬೇರೆ, ರಾಮ ಬೇರೆ ಕಾಣುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ನಮಗೆ, ಪರಮಾತ್ಮ ಎಲ್ಲ ರೂಪಗಳು ಒಂದೇ. ಅದು ಎಕ್ಸಾಂಪಲ್ ತೊಗೊಂಡ್ರೆ ಸಮಸ್ಯೆನೇ ಇಲ್ಲ. ಉಪಾಧಿಯಿಂದಾಗಿ ಕೃಷ್ಣ ಎಂಬ ದೇಹದಿಂದಾಗಿ ಹಾಗೆ ಕಾಣಿಸ್ತಿದ್ದ. ಆ್ಯಕ್ಚುಲಿ ದೇಹಕ್ಕೂ ಭೇದ ಇಲ್ಲ, ಅದು ವಿಶೇಷ ಅಂಶ. ಆ ಭಾಗಕ್ಕೆ ಮಾತ್ರ ದೃಷ್ಟಾಂತ ಕೊಟ್ಟಿರೋದು, ಎಲ್ಲದಕ್ಕೂ ಕೊಟ್ಟಿಲ್ಲ. ಜಗತಶ್ಚೈವ ವಿಷ್ಣೋಶ್ಚ ಸತ್ಯೋಭೇದ ಸದೈವತು ಯಥಾಕಾಶ ಘಟೌ ನಿತ್ಯಂ ಭಿನ್ನಾವೇವ ಪರಸ್ಪರಂ ಏವಮೀಶೋ ಜಗಚ್ಚೈವ ಭಿನ್ನಾವೇವ ಪರಸ್ಪರಂ. ಪರಸ್ಪರ ಅಂದರೆ ಜಗತ್ತು ಜೀವರಿಗೆ ಭೇದ, ಜಗತ್ತು ದೇವರಿಗೆ ಭೇದ. ಜಗತ್ತು ಜಡ ಪದಾರ್ಥಗಳಲ್ಲಿ ಎರಡಿದೆ, ಚೇತನ ಅಚೇತನಗಳೇ ಭೇದ. ಚೇತನ ದೇವರಿಗೆ ಭೇದ, ಅಚೇತನ ದೇವರಿಗೆ ಭೇದ. ಪಂಚಭೇದ ಬಂತಾಗ ಪಂಚ ಬರ್ಬೇಕಾದ್ರೆ ಮೂರು ಇರಬೇಕು. ಭೇದ ಮೂರು ಜನ ಇದ್ರೆ ಎಷ್ಟು ಬರುತ್ತೆ, 5 ಭೇದ ಬರುತ್ತೆ. ಅದೇ ಭೇದನೇ 4 ಜನ ಎಲ್ಲ ತೊಗೊಂಬಿಟ್ಟಾಗ ಎಷ್ಟಾಯ್ತು ಭೇದ? ಅದು ಅನಂತ ಭೇದ ಆಯಿತು. ಬರೀ ಜೀವನ ಕಾನ್ಸೆಪ್ಟ್ ಜೊತೆ ತೊಗೊಂಡ್ರೆ ಒಂದಾಯಿತು, ಜೀವೇಶ್ವರ ಭೇದ ಆಯಿತು. ಜೀವರು ಅಂತ ತೊಗೊಂಡ್ಬಿಟ್ರೆ ಎಷ್ಟಾಯ್ತು ಅಲ್ಲಿಗೆ? ಅದೇ ಅನಂತ ಆಗೋದು. ಪ್ರತಿಯೊಬ್ಬ ಜೀವನ ಭೇದ ಅವ್ರ ಸ್ವರೂಪ ಆದ್ದರಿಂದ ಅನಂತ ಭೇದ ಬರುತ್ತೆ. ಪಂಚಭೇದ ಅಂತ ಹೇಳೋದು ಒಂದೊಂದು ವಸ್ತು ಅಂತ ತಿಳ್ಕೊಂಡಾಗ ಮಾತ್ರ. ಒಬ್ಬ ಜೀವ ಒಬ್ಬಿದ್ರೆ ಸಾಕು, ಜೀವ ಭೇದ ಬರಲಿಕ್ಕೆ ಎಷ್ಟಿರಬೇಕು? ಒಬ್ಬ ಜೀವ ಸಾಕು, ಒಂದು ಜಡ ಸಾಕು, ಮತ್ತು ಒಬ್ಬ ಪರಮಾತ್ಮ ಸಾಕು. ಈ ಮೂರಿಂದ ಎಷ್ಟಾಗೋದಾದರೆ ಅನಂತ ಇರ್ಬೇಕಾದ್ರೆ ಭೇದ ಎಷ್ಟಿದೆ ಅಂತೀಗ? ಅನಂತ ಭೇದ ಅಲಗಡದಾಗ ಆಗತ್ತೆ. ಅನಂತ ಭೇದ ಸುಳ್ಳಾಗಲಿಕ್ಕೆ ಸಾಧ್ಯ ಇದೆಯಾ? ನಯತ್ರ ವಾಚೋ ನಮನೋ ನ ಸತ್ವಂ ತಮೋ ರಜೋ ವಾ ಮಹದಾದಯೋಮಿ ನ ಪ್ರಾಣ ಬುದ್ಧೀಂದ್ರಿಯ ದೇವತಾ ವಾ ನ ಸನ್ನಿವೇಶ ಖಲು ಲೋಕಕಲ್ಪಃ. ನಯತ್ರ ವಾಚಃ ನ ಮನಃ ನ ಸತ್ವಂ ತಮಃ ರಜೋ ವಾ ಮಹದಾದಯಃ ಅಮಿ ನ ಪ್ರಾಣಬುದ್ಧಿ ಇಂದ್ರಿಯ ದೇವತಾ ವಾ ನ ಸನ್ನಿವೇಶ ಖಲು ಲೋಕಕಲ್ಪಃ. ಸಯತ್ರ ನಯತ್ರ ವಾಚ ಇತ್ಯಾದಿ ಕಾಲಾಖ್ಯಸ್ಯ ಬ್ರಹ್ಮಣಃ ಸ್ವರೂಪಂ. ಇನ್ನು ದೇವ್ರ ಬಗ್ಗೆ ಹೇಳೋದಕ್ಕೆ ಹೊರಟಾಗ ಇಲ್ಲಿ ಜೀವನಿಗೆ ಯಾವುದೂ ಅಪ್ಲೈ ಆಗೋದಿಲ್ಲ. ಜೀವ ವಾಚ್ಯನೇ ಪೂರ್ತಿ ವಾಚ್ಯ, ಏನು ಸಂಶಯ ಇಲ್ಲ. ಗೊತ್ತಾಯ್ತಾ? ಆ ದೇವರ ಅವಾಚ್ಯ, ಸಾಕಲ್ಲೇ ಹೇಳೋದಕ್ಕೆ ಬರೋದಿಲ್ಲ. ಮತ್ತು ಜೀವರ ಹತ್ರ ಮನಸ್ಸು ಹೋಗೋದಿಲ್ಲ ಅಂತ ಅಲ್ಲ, ದೇವರ ಹತ್ರ ಮನಸ್ಸು ಪೂರ್ತಿ ಹೋಗೋದಿಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಭೇದ ಹೇಳೋದನ್ನು ಗಟ್ಟಿ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಪರಮಾತ್ಮನೇನಿಲ್ಲ, ಸತ್ವಗುಣ ರಜೋಗುಣ ತಮಗುಣ ಇಲ್ಲ, ಮಹದಾದಿ ತತ್ವಗಳು ದೇವರೊಳಗಿಲ್ಲ. ನಗ್ರ ಜೀವ ವಾಚ್ಯ ಅಲ್ಲೇನೀಗ, ಜೀವ ಶಬ್ದದೇ ವಾಚ್ಯ, ಅವನು ಪೂರ್ತಿ ವಾಚ್ಯ ಜೀವ ಅಂತ. ದೇವ ಶಬ್ದ ವಾವ ಕಾಮನ್ ಇದ್ದರೂ ಬೇರೆ ಆಗಿಬಿಟ್ಟಿದೆ ಜೈ, ಅದು ಎಷ್ಟೋ ಗೊತ್ತಾಗ್ಬಿಡೋದು. ಏನೋ ಅದಕ್ಕೆ ನ್ಯಾಯ ಸಲ್ಲಿಸೋಕ್ಕೆ ಯಾವ ಜೀವನಿಗೂ ಸಾಧ್ಯ ಇಲ್ಲ. ಯಾವ ಪದವು ಯಾರನ್ನು ಪೂರ್ತಿ ಹೇಳೋದಿಲ್ಲ, ದೇವರನ್ನು ಪೂರ್ತಿ ಹೇಳೋಕ್ಕೆ ಸಾಧ್ಯವೂ ಇಲ್ಲ. ಇದು ಜಾಸ್ತಿ ಹೇಳ್ಬಿಡುತ್ತೆ, ಜಾಸ್ತಿ ಹೇಳ್ಬಿಡೋದು. ಎಷ್ಟೋ ಸರ್ತಿ ಬರ್ತದೆ ಬೆಂಗಳೂರಲ್ಲಿ ಮಳೆ, ನದಿ ಮುಳುಗಿದ ಬೆಂಗಳೂರು, ಏನು ಮುಳುಗಿಲ್ಲ ಏನಿಲ್ಲ, ಮುಳುಗಿದ ಬೆಂಗಳೂರು. ಕೆಲವು ಕಡೆ ಗೊತ್ತು ಕೂಡ ಮಳೆ ಬಂದಿದ್ದು ಗೊತ್ತಿಲ್ಲ, ಮಳೆ ಬಂದೇ ಹೊಡಿತಿರ್ತಾರೆ. ಆ ರೀತಿ ನ್ಯೂಸ್ ಕೊಟ್ಬಿಡ್ತಾರೆ. ಅದಲ್ಲ, ಅದು ಅತಿಶಯೋಕ್ತಿ. ಅದು ಹೆಚ್ಚು ಅದು ಎಫೆಕ್ಟ್ ಕ್ರಿಯೇಟ್ ಮಾಡೋಕ್ಕಂತ ಏನು ಮಾಡ್ತಾರೆ ಅಂದರೆ ಆ ರೀತಿ ಹೇಳ್ತಾರೆ. ಎಷ್ಟೋ ಜನ ಜ್ವರ ಜಾಸ್ತಿ ಇದ್ದಾಗ ಅಯ್ಯೋ ಬೆಂಕಿ ಅಂತ ಹೇಳ್ಬಿಡ್ತಾರೆ. ಅಷ್ಟು ಬೆಂಕಿನ ಅವನೇ ಸುಟ್ಟೋಗ್ತಿದ್ದ, ನೀವೇನು ಮಾಡೋದು? ಅಲ್ಲೇನು ಸುಟ್ಟಿಲ್ಲ ಅಂದಮೇಲೆ ಈ ಬೆಂಕಿ ಅಲ್ಲ, ಹೆಚ್ಚು ಬಿಸಿ ಇದೆ ಅಷ್ಟೇ. ಪೂರ್ತಿ ಬಿಸಿ ಇದ್ದರೂ ಇವಾಗ ಸತ್ತೋಗಿರ್ತಾರೆ, ಪೂರ್ತಿ ತಣ್ಣಗಿದ್ದರೂ ಸತ್ತೋಗಿರ್ತಾರೆ. ಯಾತಕ್ಕೆ?
ಪಂಚಭೂತ ಭೂತ ಇಲ್ಲ ಈಗ. ಒಂದು ಮಿಸ್ ಆದರೂ ಅವನು ಡೆಡ್ ಅಂತ. ನಯತ್ರ ವಾಚ ಇತ್ಯಾದಿ ಕಾಲಾಖ್ಯಶ್ಚ ಬ್ರಹ್ಮಣ ಸ್ವರೂಪ. ದೇವರ ಕಾಲ ರೂಪ ಪರಮಾತ್ಮ. ಕಾಲನೇ ಪರಮಾತ್ಮ ಅಲ್ಲ, ಮತ್ತೆ ಕಾಲದೊಳಗಿದ್ದ ಪರಮಾತ್ಮ ಎಷ್ಟು ದೊಡ್ಡವನು ಅಂದರೆ ಈ ರೀತಿ ಇದ್ದಾನೆ. ಅಂದರೆ ಎಲ್ಲ ಕಾಲಕ್ಕೂ ಪರಮಾತ್ಮ ಹಾಗೇ ಇದ್ದಾನೆ ಅಂತ ಅರ್ಥ. ಒಂದು ಕಾಲಕ್ಕೆ ಅವನು ತೆಗೆದಿಲ್ಲ ಅಂತ ಹೇಳ್ತಾನಲ್ಲ, ಆಫೀಸ್ಗೆ ಹೋಗ್ಬೇಕಾದ್ರೆ ನೋಡ್ಬಿಡ್ತೀನಿ ಆಯ್ತಾ ಅಂತ. ಮನೆಯಿಂದ ಹೊರಗಂತೂ ಬರ್ತಾನಲ್ಲ, ದೇವರಿಗೆ ಅದು ಯಾವುದೂ ಇಲ್ಲ. ಯಾವಾಗ ಬಂದರೂ ದೇವ್ರು ನೋಡೋಕ್ಕಾಗೋದಿಲ್ಲ ಇವರಿಗೆ. ನಯತ್ರ ವಾಚ ಇತ್ಯಾದಿ ಏತೇ ಹಿ ಅವಯವ ಪ್ರೋಕ್ತ ಸರ್ವಾವಯವಿನಾಮಿಹ ವಿನಾ ಅರ್ಥೇನ ಪ್ರತೀಯೇರನ್ ಘಟಸ್ಯ ಇವ ಅಂಗತಂತವಃ. ಏತೇ ಹಿ ಅವಯವಾಃ ಪ್ರೋಕ್ತಾಃ. ಗೊತ್ತಾಯ್ತಾ? ಸರ್ವ ಅವಯವಿನಾಮಿಹ. ಎಲ್ಲ ಅವಯವಿಯಿಂದಲೇ ಏನಿರ್ಬೇಕು ಅವನಿಗೆ? ಅವಯವ ಇದ್ದರೆ ಅವಯವಿ ಆಗೋದು. ಧನ ಇದ್ದರೆ ಧನಿ ಆಗ್ತಾನೆ, ಗುಣ ಇದ್ದರೆ ಗುಣಿ ಆಗ್ತಾನೆ, ಇದ್ದರೆ ಅವಯವೇ ಆಗ್ತಾನೆ. ಸೋಪಿ ಭೇದೋ ಅದು ನ ಚ ಅಭೇದಾತ್ ಪೃಥಗೇವ ಪ್ರವರ್ತತೆ. ಆದರೆ ಇದನ್ನು ಭೇದಕ್ಕೆ ಉಪಯೋಗಿಸ್ಬಾರ್ದು. ದೇವರಿಗೆ ಕೈಕಾಲಿವೆ ಅಂತ ಒಪ್ಕೊಂಡ್ಬಿಟ್ರೆ ಭೇದ ಒಪ್ಕೊಂಡಾಗತ್ತೆ ಅಂತ ಹೇಳಬಾರ್ದು. ಯಾಕೆ? ಸ್ವರೂಪ ದೇಹ, ಸ್ವರೂಪ ದೇಹ ಆದ್ದರಿಂದ ಭೇದ ಬರೋದಿಲ್ಲ. ನಮಗೂ ದೇಹಕ್ಕೆ ಯಾತಕ್ಕೆ ವ್ಯತ್ಯಾಸ ಇದೆ ಅಂದರೆ ಸ್ವರೂಪ ಅಲ್ಲ. ಆದ್ದರಿಂದ ಸೋಪಿ ಭೇದೋ ನಚಾ ಭೇದಾತ್ ಪೃಥಗೇವ ಪ್ರವರ್ತತೆ. ಅವಯವಿ ಅವಯವಾನಾಂಚ ಕಾರ್ಯಕಾರಣ ವಸ್ತುನ. ಈಗ ಅದನ್ನು ಹೇಳ್ತಾರೆ, ಅವಯವ ಅವಯವಗಳು ಕಾರ್ಯ ಮತ್ತು ಕಾರಣ ಏಕೈವ ನಿಯಂತಾಸೌ ಹರಿರ್ನಾರಾಯಣ ಪರ. ನಿಯಂತ ನಿಯಮೋ ಯಮಃ ಅದಕ್ಕೆ ಅರ್ಥ ಇದೆ. ಯಾವುದಕ್ಕೆ ನಿಯಂತ ಅಂತ ಪ್ರಶ್ನೆ. ಒಬ್ಬರು ನಿಯಂತ ಆಗಿರ್ತಾವೆ, ಅವರಿಗೆಲ್ಲ ಹೆಸರು ಬರೋದಿಲ್ಲ. ಅದಕ್ಕೆ ಎಲ್ಲದಕ್ಕೂ ಹೆಡ್ ಅಂತ ಅರ್ಥ, ಎಲ್ಲದಕ್ಕೂ ನಿಯಮ ಮಾಡ್ತಾವೆ. ದೇವರು ಎಂಥ ನಿಯಂತ? ಸರ್ವನಿಯಂತ. ಅದನ್ನು ಹೇಳಬೇಕು. ಅದಕ್ಕೆ ಏಕೈವ ನಿಯಂತಾಸೌ ಹರಿರ್ನಾರಾಯಣ ಪರಃ. ಇವತ್ತು ನಾವು ವ್ಯಕ್ತಿ ನಮ್ಮ ಅಧೀನ, ಕೆಲಸ ಕೊಟ್ಟಿದ್ವಿ ಅಧೀನ. ಆದರೆ ಒಂದು ಉಳಿದೆಲ್ಲ ಅಧೀನ ಅಲ್ಲ, ಕೆಲಸ ಸಂಬಂಧಪಟ್ಟ ಮಾತ್ರ ಅಷ್ಟೇ. ಬೇಕಿಲ್ಲ ಅಂತ ಬಿಟ್ಟು ಹೋಗ್ಬಿಡೋದು ಬೇಕಾದ್ರೆ. ಇದು ಹಾಗಲ್ಲ, ಅವಯವಗಳಿಗೆ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಜೊತೆಗೇ ಇರಬೇಕು. ಆ ಅರ್ಥದಲ್ಲಿ ದೇವರು ಅವಯವನೂ ನಿಯಂತ್ರಣ ಮಾಡ್ತಾನೆ, ಅವಯವನೂ ನಿಯಂತ್ರಣ ಮಾಡ್ತಾನೆ. ಅದಕ್ಕೆ ಇದು ಬಂದಿದ್ದು 7ನೇದೇ ವಿಜ್ಞಾನ ಅಂದರೆ ಅದು. ಪರಮಾತ್ಮ ಪೃಥ್ವಿ ಭಗವದಧೀನ, ಗಂಧ ಭಗವದಧೀನ, ನೀರು ಭಗವದಧೀನ, ರಸ ಭಗವದಧೀನ. ಅದು ನಮಗೆ ಹಾಗಲ್ಲ. ವ್ಯಕ್ತಿ ಇದೇನೋ ಮಾತು ಕೇಳೋದ್ರಲ್ಲಿ ತಿಳಿಸ್ಬಿಟ್ಟಿರೋದು. ಮಾತು ಕೇಳೋದಿಲ್ಲ, ಅದು ಮಾತು ಮಾಡೋದು ಶಕ್ತಿ ಇವನಿಗಿಲ್ಲ. ಗೊತ್ತಾಯ್ತಾ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವ್ರ ಮಹಿಮೆ ಏನು ಅಂತ ಗೊತ್ತಾಗುತ್ತೆ. ಅದನ್ನೇ ಅಂತಃ ಪ್ರವಿಶ್ಯ. ಉಳಿದವರಿಗೆ ಒಳಗೆ ಎಂಟ್ರಾಗೋ ಶಕ್ತಿ ಯಾರಿಗೂ ಇಲ್ಲ, ದೇವರಿಗಿದೆ. ಎಲ್ಲರೊಳಗೆ ಎಂಟ್ರಾಗ್ತಾರೆ. ಕಾರ್ಯಕಾರಣ ವಸ್ತುನಾಂ. ಸುಲಭ ಇದು. ಕಾರ್ಯರೂಪದಲ್ಲಿರೋ ವಸ್ತು ದೇವರಧೀನ, ಕಾರಣ ರೂಪದಲ್ಲಿರೋ ವಸ್ತು ದೇವರಧೀನ. ಮೊಸರು ದೇವರಧೀನ, ಹಾಲು ದೇವರಧೀನ. ಅಲ್ಲಿ ಹೇಳ್ತಿರೋದು ಈಗ ಕಾರ್ಯಕಾರಣಗಳಿಗೆಲ್ಲ. ಕಾರ್ಯಕಾರಣ ವಸ್ತುನ, ಕಾರ್ಯವಸ್ತು ಕಾರಣ ವಸ್ತು ಇದೆಯಲ್ಲ, ಅದಕ್ಕೂ ನಿಯಾಮಕ ಭಗವಂತನೇ. ಅದಕ್ಕೆ ಪ್ರಹ್ಲಾದ ಏನು ಮಾಡಿ, ಇದು ಗೊತ್ತಿತ್ತು ಪ್ರಹ್ಲಾದನಿಗೆ. ಹೊಡಿತೀಯ ಹೊಡಿ ನೋಡೋಣ, ಹೇಗೆ ಹೊಡಿತೀಯ? ಹೊಡಿಸೋದು ನಿನ್ನ ಕೈಲಿಲ್ಲ, ದೇವ್ರ ಕೈಲಿದೆ. ಅರ್ಥ ಆಯ್ತಾ? ಆದ್ದರಿಂದ ಏನು ಮಾಡಿದ್ರೆ ಹೊಡೆಯೋಕ್ಕೆ ಬರ್ತಿದ್ದಿಲ್ಲ. ನೀರು ಕೊತ್ತೀವಿ, ಕೊಲ್ಲೋಕ್ಕೆ ಸಾಧ್ಯ ಇಲ್ಲ. ಹೆಸರು ನಾನು ಏನು ಬೆಂಕಿ ಸುಡುತ್ತಾ? ಬೆಂಕಿ ಸುಡೋ ಶಕ್ತಿ ಇದೆ, ಬಟ್ ಕಂಟ್ರೋಲ್ಡ್ ಬೈ ಗಾಡ್. ಸ್ವಿಚ್ ಆಫ್ ಮಾಡ್ತೀನಿ, ಏನು ಮಾಡ್ತೀನಿ ನೀನೀಗ? ಹೀಟ್ರ್ ಸುಡುತ್ತೆ, ಬಟ್ ಸ್ವಿಚ್ ಹಾಕಿದರೆ ಬರೋದೇ ಇಲ್ಲ. ಆ ಜ್ಞಾನ ಅಪ್ಲೈ ಮಾಡ್ಕೊಂಡ ಪ್ರಹ್ಲಾದ. ನಾವು ಹೇಳಿ ಕೈ ಮುಗಿದ್ಬಿಡ್ತೀವಿ ಅಷ್ಟೇ, ಅದು ದೂರ ಇರುತ್ತೆ. ಹಾಗೆ ಮಾಡಬಾರ್ದು. ಏನು ಮಾಡ್ಬೇಕು ಅದನ್ನು? ದೇವರ ಅಧೀನದಲ್ಲಿದ್ದಾಗ ಏನು ಮಾಡೋಕ್ಕೂ ಸಾಧ್ಯ. ಏನು ಮಾಡಿದಾರೆ ಗೊತ್ತ? ಅವನೀಗ ಕೀ ಇಟ್ಕೊಂಡ್ಬಿಡ್ತಾನೆ ಕಾರದು, ಡ್ರೈವ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಆ ಥರ ಅದೇನಾಯ್ತು ಅದಕ್ಕೀಗ? ಅಂದರೆ ಕಾರಿನಲ್ಲಿ ಕೈಲಿ ಕೀ ಇಲ್ಲ, ಕೀ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಇದು ದೇವ್ರ ಮಹಿಮೆ. ಆದ್ದರಿಂದ ದೇವ್ರಿಗೆ ಯಾರೇನು ಪಾಲ್ಟಿ ಹೊಡೆದ್ರು ಕೂಡ ಏನು ಮಾಡೋಕ್ಕಾಗಲ್ಲ. ಅವಯವಿ ಅವಯವಾನಾಂಚ ಕಾರ್ಯಕಾರಣ ವಸ್ತುನ ಏಕೈವ ನಿಯಂತಾಸೋ ಹರಿನಾರಾಯಣ ಪರಃ ಇತ್ತೀಚ. ಅವನೊಬ್ಬನೇ ನಿಯಂತ. ನಿಯಂತ ಅಂತ ಎಲ್ಲೆಲ್ಲಿ ವಿಷ್ಣು ಪದ ಹೇಳ್ತಾರೆ, ಅವನೊಬ್ಬನೇ ಅಂತ ಹೇಳಬೇಕಾದ್ರೆ ಯುನಿಕ್ ಕಾಲದ ಹೇಳೋ ಉಪಯೋಗ ಏನದಕ್ಕೆ? ಈಗ ಅವ್ರಿಗೆ ಎಮ್ಮೆ ಇದ್ದಾನೆ, ಕೋಟಿ ಜನ ಎಮ್ಮೆ ಮಾಡಿದವರಿದ್ದಾರೆ. ಕೋಟೆ ಅಂತಂದರೆ ಡಾಕ್ಟರ್ ಸಿಗ್ತಾರೆ, ಮೆಡಿಕಲ್ ಮಾಡಿದವರಿದ್ದಾರೆ. ಆದರೆ ದೇವತ್ವ ಅಂಬದು ಇರೋದು ಅವನೊಬ್ಬನೇ. ದೇವರಲ್ಲೂ ಯಾರಲ್ಲೂ ಇಲ್ಲ. ವಿಷ್ಣು ವರ್ಷ ಪ್ರತಿಯೊಂದು ದೇವರಲ್ಲಿರೋದು ಮಾತ್ರ. ಅದು ನಮ್ಮಲ್ಲಿ ಸ್ವಲ್ಪ ಉಪಯೋಗ ಇಲ್ಲ. ಫುಲ್ ಇರಬೇಕು, ಅದು ಗುಣಧರ್ಮದ ಪ್ರಕಾರ ಇರೋ ಎರಡು ಸೇರಿರಬೇಕು. ಘಟ ನಮ್ಮ ಕೈಲಿಲ್ಲ, ಮನೆ ಯಾವುದೋ ನಮ್ಮ ಕೈಲಿಲ್ಲ. ವೆಹಿಕಲ್ ಹತ್ತಿದ್ದಾನೆ, ಅವ್ನು ಆ್ಯಕ್ಸಿಡೆಂಟ್ ಯಾಕೆ ಮಾಡಿ? ಅವನ ಕೈಲಿ ಎಲ್ಲ ಇದು ಆ್ಯಕ್ಸಿಡೆಂಟ್ ಮಾಡ್ಕೊತಿದ್ದ ಅವನೀಗ ಇಲ್ಲ. ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ಬಿಡ್ತಾನೆ. ದೇವರಿಗೆ ಔಟ್ ಆಫ್ ಕಂಟ್ರೋಲ್ ಮಾತೇ ಇಲ್ಲ. ಅದಕ್ಕೆ ಸರ್ವನಿಯಂತ ಅಂತ ಹೆಸರು ದೇವರಿಗೆ. ಇತೀಚ ಅದಕ್ಕೆ ಹಗಲು ರಾತ್ರಿ ಮಾಡ್ದ, ರಾತ್ರಿ ಹಗಲು ಮಾಡ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ದಿವಸ 12 ವರ್ಷ ಮಾಡ್ತಾನೆ. ಅದೆಲ್ಲ ಶಕ್ತಿ ಇದೆ ದೇವರು. ಇದು ದ್ವಾದಶಸ್ಕಂಧ ತಾತ್ಪರ್ಯ ಚತುರ್ಥೋ ಅಧ್ಯಾಯ. ಅಲ್ಲಿಗೆ ಇವತ್ತು ನಾಳೆನೇ ಮುಗಿಸೋಣ ಏಕಾದಶಿ.
ಇವತ್ತು ಓದಿ ಮುಗಿಸೋಣ, ನಾಳೆ ಅರ್ಥ ಹೇಳಿ ಮುಗಿಸಿದ್ರಾಯ್ತು. ಪಾರೀಕ್ಷಿತ ಇತಿ ಶ್ರುತ್ವ ಪ್ರಾಹರ್ತ್ವಿಜ ಉದಾರಧೀ ಸಹೇಂದ್ರ ತಕ್ಷಕೌ ವಿಪ್ರಾಹ ನಾಮ್ನಾ ಕಿಮಿತಿ ಪಾತ್ಯತೆ. ತಚ್ಛ್ರುತ್ವ ಜುಹುರ್ವಿಪ್ರಾಹ ಮಹೇಂದ್ರಂ ತಕ್ಷಕಂ ಮಖೆ ತಕ್ಷಕಾಶು ಪತಸ್ವೇಹ ಸಹೇಂದ್ರೇಣ ಮರುತ್ವತ ಇತಿ ಬ್ರಹ್ಮೋದಿತಾಕ್ಷೇಪೈ ಸ್ಥಾನಾದಿಂದ್ರ ಪ್ರಚಾರಿತಃ ಬಭೂವ ಸಂಭ್ರಾಂತಮತಿ ಸವಿಮಾನಃ ಸತಕ್ಷಕಃ. ಅಲ್ಲಿಗೆ ನಾಳೆ ಅದನ್ನು ಓದಿ ಮುಗಿಸೋದು. ಬುಧವಾರದಿಂದ ಬೇರೆ ಇರೋದು, ಬುಧವಾರ ಬೇರೆ ಮಾಡೋದು ಬೇಡ, ಚತುರ್ದಶಿ ಅವೆಲ್ಲ ಅಮಾವಾಸ್ಯೆ ಎರಡೂ ಬೇಡ, ಪಾಡ್ಯ. ಸೊ ಮುಂದಿನ ಶನಿವಾರದಿಂದ ಬೇರೆ ಪಾಠ. ಇನ್ನು ಟೈಮ್ ಇದೆ ಹೇಳೋದಕ್ಕಾದ್ರಿಂದ ಯಾವುದೋ ದೂರ ಇದ್ದಾಗ ಇವತ್ತು ಬರ್ತವೆ ಬಿಡುತ್ತೆ ಯಾವುದು.